ಇವತ್ತು ಏಕಾದಶಿಯ ಆಚರಣೆ. ಸ್ಮಾರತ ಏಕಾದಶಿ, ವೈಷ್ಣವ ಏಕಾದಶಿ, ಭಾಗವತ ಏಕಾದಶಿ ಎಂಬುದಾಗಿ 3 ರೀತಿಯಲ್ಲಿ ಏಕಾದಶಿಯ ಆಚರಣೆ ಮಾಡ್ತಾರೆ. ನಮ್ಮ ಪರಂಪರೆ ಭಾಗವತ ಏಕಾದಶಿಯನ್ನು ಮಾಡುವಂಥ ಒಂದು ಪರಂಪರೆ. ಇವತ್ತು ಆ ಭಾಗವತ ಏಕಾದಶಿ ಇದೆ. ಅದೇ ದಿನ ಉಪವಾಸದ ವಿಷಯ ಬಂದಿದೆ. ಈ ಪ್ರವಚನ ಸರಣಿಯಲ್ಲಿ ತಾನಾಗಿ ಅದೇ ದಿನ ಉಪವಾಸ ಎನ್ನುವ ಸಂಗತಿ ಬಂದಿರುವಂಥದ್ದು, ಆ ವಿಷಯ ಬಂದಿರುವಂಥದ್ದು, ಅದು ಏನನ್ನು ತೋರಿಸ್ತದೆ ಅಂದರೆ, ಈ ಕಾರ್ಯಕ್ರಮ ಇದು ನಿಮ್ಮ ಯೋಜನೆ ಅಲ್ಲ. ಇದರ ಹಿಂದೆ ಬೇರಾರದೋ ಯೋಜನೆ ಇದೆ, ಮೇಲೆ ಕುಳಿತವನದ್ದು. ಏಕಾದಶಿ ದಿನ ನಾವು ಯಾರನ್ನು ಉಪಾಸನೆ ಮಾಡ್ತೇವೋ ಅಂಥವನ ಯೋಜನೆ ಇಲ್ಲಿದೆ ಅನ್ನೋದನ್ನು ಅದು ತೋರಿಸ್ತದೆ. ಆದರೆ ಉಪವಾಸಕ್ಕೆ ಹೋಗೋಕ್ಕಿಂತ ಮೊದಲು ಊಟ ಮಾಡೋಣ ಅಂದರೆ ನಿನ್ನೆಯ ಮೊನ್ನೆಯ ಈ ಪ್ರವಚನವನ್ನು ಮೆಲುಕು ಹಾಕೋಣ. ನಿನ್ನೆ ಹಿತಮಿತ ಮೇಧ್ಯಾಶನಂ ತಪಃ ಎನ್ನುವ ಬಗ್ಗೆ ನಮಗೆ ಕೆಲವು ಮಾತುಗಳನ್ನ ಹೇಳಿದ್ವು. ಊಟ ಮಾಡಿ ಉದ್ಧಾರ ಆಗ್ಬೋದು ಅಂತ ಸಂಕ್ಷೇಪ ಹೇಳೋದಾದರೆ, ಊಟ ಮಾಡಿ ಉದ್ಧಾರ ಆಗ್ಬೋದು. ಸರಿಯಾಗಿ ಮಾಡೋದಾದರೆ ಊಟ ಮಾಡಿ ಉದ್ಧಾರ ಆಗ್ಬೋದು. ಎಲ್ಲ ಪಾಪಗಳನ್ನು ಊಟದಲ್ಲೇ ಕಳ್ಕೊಳ್ಬೋದು. ಹಿತಮಿತ ಆಹಾರ ಪಾಪ ನಮಗೆ ಹೊಸದಾಗಿ ಬರದಂತೆ ತಡೆದರೆ, ಮೇಧ್ಯಾಹಾರ ಒಳಗಿರುವ ಪಾಪವನ್ನು ನಾಶ ಮಾಡ್ತದೆ ಎಂಬುದಾಗಿ ನಿನ್ನೆ ಹೇಳಿದ್ವು ಅಂತ ನೆನಪು ನಮಗೆ. ಹಿತ ಅಂದರೆ ನಮಗಾಗಿ ಪ್ರಕೃತಿಯಿಂದ ನಿಹಿತ ಮತ್ತು ಶಾಸ್ತ್ರಗಳಿಂದ ವಿಹಿತ ಅಂತ. ಶಾಸ್ತ್ರಗಳು ನಮಗೆ ವಿಧಾನ ಮಾಡಿವೆ, ಇದನ್ನು ಊಟ ಮಾಡು, ಇದನ್ನು ತಿನ್ನು ಎಂಬುದಾಗಿ. ಶಾಸ್ತ್ರಗಳು ಯಾಕೆ ವಿಧಾನ ಮಾಡಿವೆ ಅಂದರೆ, ಯಾರದ್ದೋ ಮರ್ಜಿ ಅಲ್ಲ ಅದು. ಶಾಸ್ತ್ರಗಳು ಗುರುತಿಸಿವೆ, ಇದು ನಿನಗೆ ಸರಿ ಹೊಂದುವ ಆಹಾರ ಅಂತ ಪ್ರಕೃತಿ ಇಟ್ಟಿರುವಂಥದ್ದು ಎಂಬುದಾಗಿ ಶಾಸ್ತ್ರಗಳು ಗುರುತಿಸಿವೆ. ಅದನ್ನೇ ಸೇವಿಸಬೇಕು, ಅದು ಹಿತ. ಅದನ್ನು ಕೂಡ ಮಿತವಾಗಿ ಸೇವಿಸಬೇಕು. ಎಷ್ಟು ನಮಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟನ್ನೇ ಸೇವಿಸಬೇಕು, ಅದು ಮಿತ. ಮತ್ತು ಮೇಧ್ಯ ಅಂದರೆ ಯಾವುದು ಭಗವನ್ ನಿವೇದನೆಗೆ ಯೋಗ್ಯವೋ. ಕೆಲವು ಸಾರಿ ನಾವು ಊಟ ಮಾಡ್ತೇವೆ, ಅದು ಊಟ ಮಾಡಿದರೆ ನೈವೇದ್ಯ ಮಾಡೋ ಹಾಗಿರೋದಿಲ್ಲ ಅಲ್ವಾ. ನೈವೇದ್ಯ ಮಾಡಿ ಊಟ ಮಾಡಿದರೆ ಭಾಳ ಒಳ್ಳೆಯದು. ಅದು ನಾವು ತಿನ್ನೋ ವಸ್ತುಗಳು ಹೇಗಿರ್ತವೆ ಅಂದರೆ, ದೇವ್ರ ಮುಂದೆ ತೊಗೊಂಡು ಹೋಗಿರೋದಿಲ್ಲ. ಅದನ್ನು ನೋಡಿ, ತುಂಬ ವಸ್ತುಗಳು ಹಾಗೇವೆ. ಒಂದು ವೇಳೆ ಎಲ್ಲವೂ ನಾವು ಸ್ವೀಕಾರ ಮಾಡುವಂಥದ್ದು ಎಲ್ಲವೂ ಕೂಡ ದೇವರ ಮುಂದೆ ಹೋಗಿ ಬರುವ ಹಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಅವೆಲ್ಲ ಸಾತ್ವಿಕ. ದೇವರ ಮುಂದೆ ಹೋಗುವಂಥದ್ದೆಲ್ಲವೂ ಕೂಡ ಸಾತ್ವಿಕ. ಮುಖ್ಯವಾದ ಅರ್ಹತೆಯೇ ಸಾತ್ವಿಕತೆ, ದೇವರ ಮುಂದೆ ನೈವೇದ್ಯ ಮಾಡಬೇಕು ಅಂತಂದರೆ. ಹಾಗೆ ಏನೇ ಆಗಲಿ, ಒಟ್ಟು ಭಗವನ್ ನಿವೇದನೆಗೆ ಯಾವುದು ಅರ್ಹವಾಗಿರ್ತದೋ ಅಂಥದ್ದನ್ನು ಸೇವನೆ ಮಾಡಿದರೆ ಅದು ನಮ್ಮ ಒಳಗಿನ ಪಾಪವನ್ನೆಲ್ಲ ಕಳೀತದೆ. ಯಾಕೆಂದರೆ ಪಾಪ ಎಷ್ಟು ದೂರ ಹೋಗಬಲ್ಲದೋ ನಮ್ಮೊಳಗೆ, ಅಷ್ಟು ದೂರವೂ ಮೇಧ್ಯವೂ ಹೋಗಬಲ್ಲದು ಮತ್ತು ಮುಂದೂ ಕೂಡ ಹೋಗಬಲ್ಲದು. ಪಾಪದ ವ್ಯಾಪ್ತಿ ಎಲ್ಲಿಯವರೆಗಿದೆ, ಅದಕ್ಕಿಂತ ಮುಂದೆ ಇದೆ ಮೇಧ್ಯದ ವ್ಯಾಪ್ತಿ ಅಂತ. ಪವಿತ್ರ ಆಹಾರದ ವ್ಯಾಪ್ತಿ ಮತ್ತು ಮುಂದೆ ಇದೆ. ಪಾಪ ಏನಾಗಬಲ್ಲದು? ಪಾಪ ಅಂದರೆ ಅಶುಚಿ ಆಹಾರ ಅಥವಾ ಅಶುಭವಾದ ಆಹಾರ ಸೇವನೆ ಮಾಡಿದರೆ ಅದು ರಸ ಆಗ್ಬೋದು, ರಕ್ತ ಆಗ್ಬೋದು, ಮಾಂಸ ಆಗ್ಬೋದು, ಮೇಧಸ್ಸಾಗ್ಬೋದು, ಅಸ್ಥಿ ಆಗ್ಬೋದು, ಮಜ್ಜೆ ಆಗ್ಬೋದು, ಶುಕ್ರ ಆಗ್ಬೋದು, ಚರ್ಮ ಆಗ್ಬೋದು, ಮನಸ್ಸಾಗ್ಬೋದು. ಆದರೆ ಮತ್ತು ಮುಂದೆ ಹೋಗೋದಕ್ಕೆ ಪಾಪಕ್ಕೆ ವ್ಯಾಪ್ತಿ ಇಲ್ಲ. ದೇವರ ಹತ್ರ ಹೋಗೋ ಹಾಗಿಲ್ಲ ಅದು. ದೇವರ ಹತ್ರ ಹೋಗ್ಬೇಕಾದ್ರೆ ಧರ್ಮ ಆಗಿರ್ಬೇಕು. ಅದು ಧರ್ಮದ ಹೊರತು ಬೇರೆ ಯಾವುದು ದೇವರ ಬಳಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ದೇವರ ವೇದಿಕೆಯಲ್ಲಿ ಅಧರ್ಮಕ್ಕೆ ಎಡೆಯಿಲ್ಲ, ಪ್ರವೇಶ ಇಲ್ಲ. ಮೇಧ್ಯ ಅಲ್ಲಿವರೆಗೆ ಹೋಗುತ್ತೆ. ಯಾಕೆಂದರೆ ಅದು ಪವಿತ್ರ, ಅದು ಧರ್ಮವಾಗಿ ಪರಿಣಮಿಸಬಲ್ಲದ್ದು, ಧರ್ಮವನ್ನು ತುಂಬಿಕೊಂಡಿರುವಂಥದ್ದು. ಹಾಗಾಗಿ ಮುಂದುವರೆದ ರೂಪದಲ್ಲಿ ಮೇಧ್ಯ ಪರಮಾತ್ಮನವರೆಗೂ ಸಾಗಬಲ್ಲದು. ಹಾಗಾಗಿ ಮೇಧ್ಯಾಹಾರ ಅನ್ನೋದು ಒಳಗೆ ಹೋಗಿ ಹುಡುಕಿ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತದೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತದೆ. ಪುಣ್ಯಾತ್ಮ ಏನಾಗಂದ್ರೆ, ಆತ್ಮ ಅಂದರೆ ಶರೀರ ಅಂತ ಅರ್ಥ ಇದೆ, ಪುಣ್ಯ ಶರೀರಿ ಅಂತ ಪುಣ್ಯಾತ್ಮ ಅಂದರೆ. ಮನಸ್ಸು ಅಂತಲೂ ಅರ್ಥ ಇದೆ, ಪುಣ್ಯ ಮಾನಸ ಅಂತ. ಜೀವ ಅಂತಂತಲೂ ಹೇಗೂ ಅರ್ಥ ಇದೆ, ಪುಣ್ಯ ಜೀವ ಅಂತ, ಅವನು ಪುಣ್ಯಾತ್ಮ. ಇನ್ನೊಂದು ನಿನ್ನೆ ಹೇಳಿದ್ವಲ್ಲದು ಪಾಪಿ ಅಲ್ಲ. ಪಾಪಿ ಅಂದರೆ
ಅವನಲ್ಲಿ ಪಾಪ ಇದೆ ಅಂತಷ್ಟೇ. ಪಾಪ ಅಂದರೆ ಅವನು ಬೇರೆ ಇಲ್ಲ, ಪಾಪ ಬೇರೆ ಇಲ್ಲ, ಎಲ್ಲ ಪಾಪವೇ ಇರೋದು, ಬೇರೆ ಏನು ಒಳ್ಳೆಯದು ಅಂತಿಲ್ಲ ಅಲ್ಲಿ. ರಸರಕ್ತ ಮಾಂಸ ಮೇಧಸ್ಸುಗಳು ಚರ್ಮದವರೆಗೆ ಅಸ್ಥಿಯವರೆಗೆ ಎಲ್ಲವೂ ಕೂಡ ಪಾಪವೇ ಆಗಿ ಹೋದರೆ, ಧಾತುಗಳ ಒಳಗೆ ಪಾಪ ಪ್ರವೇಶ ಮಾಡಿ ಎಲ್ಲ ವ್ಯಾಪಿಸಿದರೆ ಪೂರ್ತಿ ಅವನು ಪಾಪ ಹೊರತು ಪಾಪಿ ಅಲ್ಲ ಅಂತ. ಆ ಪಾಪ ಆಗೋದು ಅನೇಕ ಕಾರಣಗಳಿಂದ, ಅದರಲ್ಲಿ ಈ ಆಹಾರ ತುಂಬ ಪ್ರಬಲವಾದ ಕಾರಣ. ಯಾಕೆಂದರೆ ಮೈಯನ್ನೇ ಹಾಗೆ ಪರಿವರ್ತನೆ ಮಾಡ್ತಾ ಹೋಗ್ತದೆ ಆಹಾರ, ಮೈಯನ್ನೇ ಪಾಪವಾಗಿ ಪರಿವರ್ತನೆ ಮಾಡ್ತಾ ಹೋಗ್ತದೆ. ಆಗ ಉಪವಾಸ ಬೇಕಾಗ್ತದೆ ಅಂತ. ಯಾಕೆಂದರೆ ಧಾತುಗಳ ಒಳಗಿರುವ ಪಾಪವನ್ನು ಸುಡಬೇಕು. ಶರೀರದಲ್ಲಿ ಸೇರಿರುವಂಥ ಪಾಪಗಳಲ್ಲಿ ತುಂಬ ಆಳಕ್ಕೆ ಹೋಗಿರುವ ಪಾಪಗಳನ್ನು ಸುಡಬೇಕು ಅಂತಂದರೆ ಅಗ್ನಿಯ ಪಾತ್ರ ಅಲ್ಲಿ ಬಂತು, ಉಪವಾಸದ ಪಾತ್ರ ಅಲ್ಲಿ ಬಂತು ಎಂಬುದಾಗಿ ಇರಲಿ. ಇನ್ನು ಈ ಪೂಜೆ ಒಂದು ಯಜ್ಞ, ಭೋಜನ ಒಂದು ಯಜ್ಞ, ಭೋಜನ ಒಂದು ಪೂಜೆ, ಭೋಜನ ಒಂದು ಸಮರ್ಪಣೆ ಹಾಗಾಗಬೇಕು ಅಂತ ಅನೇಕರು ಹೇಳಿದಾರಲ್ವಾ. ಅವ್ರ ಪಟ್ಟಿಯಲ್ಲಿ ಇನ್ನೊಂದು ಸೇರ್ಪಡೆ, ಇದು ಕೊನೆಗೆ ಬರೋ ಸೇರ್ಪಡೆ ಅಲ್ಲ, ಮೊದಲು ಬರುವಂಥ, ಆರಂಭದಲ್ಲಿ ಬರುವಂಥ ಸೇರ್ಪಡೆ ಇದು. ಕೃಷ್ಣ ಗೀತೆಯಲ್ಲಿ ನಾವು ಶುರು ಮಾಡ್ತೀವಿ. ಯದ್ ಕರೋಷಿ ಯದಶ್ನಾಸಿ, ಕೃಷ್ಣನೇ ಹೇಳಿದಾನೆ ನೋಡಿ, ಯದಶ್ನಾಸಿ ತತ್ಕುರುಷ್ವ ಮದರ್ಪಣಂ. ಯಾವುದನ್ನು ನೀನು ಆಹಾರವಾಗಿ ಸೇವಿಸ್ತೀಯೋ ಅದನ್ನು ನನಗರ್ಪಣೆ ಮಾಡು. ನೈವೇದ್ಯ ಆಯಿತು ಪೂಜೆ ಅಂತಂದರೆ. ಅದು ಊಟ ಅಂತಂದರೆ ನೈವೇದ್ಯ ಆಯಿತು, ಊಟ ಅಂದರೆ ಪೂಜೆ ಅಂತ ಆಯಿತು, ಊಟ ಅಂದರೆ ಯಜ್ಞ ಅಂತಲೂ ಆಯಿತು. ಯಾಕೆಂದರೆ ಯಜ್ಞದಲ್ಲಿ ನಾವು ಭಗವಂತನಿಗೆ ಹವ್ಯಸ್ಸನ್ನು ಸಮರ್ಪಣೆ ಮಾಡ್ತೇವೆ. ಎತ್ತುವ ತುತ್ತು ಹವ್ಯಸ್ಸಾಯಿತು, ಆಹುತಿ ಆಯಿತು, ಪ್ರಾಣಾಹುತಿ ಅನ್ನುವ ಹೆಸರು ಅದಕ್ಕೆ ಯೋಗ್ಯ ಆಗ್ತದೆ ಆಗ ಅಂತ. ಅವನೇ ಪ್ರಾಣ. ಹಾಗಾಗಿ ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡೋದು ಕೃಷ್ಣ ಹೇಳಿದ್ದಾನೆ. ಯದ್ ಕರೋಷಿ, ಏನು ಮಾಡ್ತೀಯೋ, ಯದಶ್ನಾಸಿ, ಏನನ್ನು ತಿಂತೀಯೋ, ಯದ್ ಜುಹೋಷಿ, ಯಾವುದನ್ನು ಹೋಮ ಮಾಡ್ತೀಯೋ, ದದಾಸಿಯತು, ಏನನ್ನು ದಾನ ಮಾಡ್ತೀಯೋ, ಯದ್ ತಪಸ್ಸಿಸಿ, ಯಾವ ತಪಸ್ಸನ್ನು ಮಾಡ್ತೀಯೋ, ತತ್, ಅದೆಲ್ಲವನ್ನು, ಆ ಕರ್ಮವನ್ನು, ಆ ಊಟವನ್ನು, ಆ ಹೋಮವನ್ನು, ಆ ದಾನವನ್ನು, ಆ ತಪಸ್ಸನ್ನು ಕುರುಷ್ವ ಮದರ್ಪಣಂ, ನನಗೆ ಅರ್ಪಿಸುವಂತ. ಹಾಗಾಗಿ ಹೀಗೆ ಅರ್ಪಿಸೋಕೆ ನಮಗೆ ಬರೋದಾದರೆ ನಾವು ಮಾಡೋ ಊಟ ನೈವೇದ್ಯ ಆಗಿ ಪರಿಣಮಿಸುತ್ತೆ. ಯಾರಾದರೂ ನಮಗೆ ಊಟ ಹಾಕಿದರೆ ಕೃಷ್ಣನಿಗೆ ಊಟ ಹಾಕಿದಾಗತ್ತೆ ಅಂತ. ಊಟ ಹಾಕಿದವರು ಕೃಷ್ಣನಿಗೆ ಊಟ ಹಾಕಿದಾಗತ್ತೆ ಅಂತ. ಶ್ರೀರಂಗ ಮಹಾಗುರುಗಳ ಜೀವನದಲ್ಲಿ ಒಂದು ವಿಶೇಷ ಘಟನೆ ನಡೆದು ಬರೋದನ್ನು ಉಲ್ಲೇಖ ಮಾಡ್ತಾರೆ. ಅದೇನೆಂದರೆ, ಯಾವಾಗಲೂ ಒಂದ್ಸತಿ ಹೇಳಿದ್ವೇನೋ ನೆನಪು ನಮಗೆ. ಒಬ್ಬಾಕೆ ಶಿಷ್ಯೆ ಅವರು ಬೆಳಿಗ್ಗೆ ಬಂದಾಗ ಅವರು ಕೇಳ್ತಾರೆ, ನಿಮ್ಮ ಮನೇಲಿ ಇಂಥ ಸಾಂಬಾರು ಮಾಡಿದ್ರೆ ಇವತ್ತು ಅಂತ ಕೇಳ್ತಾರೆ ಅವರು. ಅದು ಹೌದದು, ನಿಜವಾಗಿ ಅದನ್ನು ಊಟ ಮಾಡ್ಕೊಂಡು ಬಂದಿದ್ದಾಳೆ. ಅದು ಹೇಗೆ ಗೊತ್ತಾಯಿತು ಅಂದರೆ, ಆಕೆ ತತ್ಕುರುಷ್ವ ಮದರ್ಪಣಂ, ತನ್ನ ಗುರುವಿಗೆ, ತನ್ನ ದೇವನಿಗೆ ಸಮರ್ಪಣೆ ಮಾಡಿದಾಳೆ ಆಕೆ. ಅದನ್ನು ಎಷ್ಟು ಭಾವಪೂರ್ಣವಾಗಿ ಆಕೆ ಸಮರ್ಪಣೆ ಮಾಡಿದಾಳೆ ಅಂದರೆ, ಬಂದು ಮುಟ್ಟಿಯೇ ಬಿಟ್ಟಿದೆ ಇಲ್ಲಿ, ಅದು ಅಂತ ತೇಗು ಬಂದಿದೆ ಅಂತ. ಅವ್ರ ಮನೆ ಸಾಂಬಾರನ ತೇಗು ಗುರುವಿಗೆ ಬರಬೇಕಾದ್ರೆ, ತೆಗಿನಲ್ಲಿ ಗಂಧ ಬರಬೇಕಾದ್ರೆ ಭಾವದ ವ್ಯಾಪ್ತಿ ಎಷ್ಟಿದೆ ನೋಡಿ. ಇದು ಯಾಕೆ ಉದಾಹರಣೆ ಅಂದರೆ, ತಲುಪ್ತದೆ ಅನ್ನೋದಕ್ಕೆ ಉದಾಹರಣೆ. ನಮಗೆ ಭಾವ ಗಟ್ಟಿಯಾಗಿದ್ದರೆ ಅದು ತಲುಪಬೇಕಾದ್ರೆ ತಲುಪ್ತದೆ ಅನ್ನೋದಕ್ಕೆ ಅದು ಉದಾಹರಣೆ. ಊಟ ಪೂಜೆ ಆಗ್ಬೋದು, ಊಟ ಯಜ್ಞ ಆಗ್ಬೋದು, ಊಟ ನೈವೇದ್ಯ ಆಗ್ಬೋದು. ಏನು ಬೇಕು ಅದಕ್ಕೆ ಅಂದರೆ ಭಾವ ಬೇಕು. ಇದೇ ಭಾವವೇ ಉಪವಾಸಕ್ಕೂ ಕಾರಣ ಆಗುವಂಥದ್ದು. ಉಪವಾಸವನ್ನು ಕೂಡ ಮಾಡಿಸಿಕೊಡುವಂಥದ್ದು ಯಾವುದು ಅಂದರೆ ಇದೇ ಭಾವ. ಈ ಉಪವಾಸ ಶಬ್ದ ಇದೆಯಲ್ಲ, ಈ ಶಬ್ದ ಉಪವಾಸ ಹೇಗಾಗ್ತದೆ ಅಂತ ಹೇಳ್ತಾ ಇದೆ ಅಂತ. ಏನು ಮಾಡಿದರೆ ಆ ನಿರಾಹಾರ ನ್ಯಾಯವಾಗಿ ಆಗ್ತದೆ, ಸಹಜವಾಗಿ ಆಗ್ತದೆ ಅಂತ ಅನ್ನೋದನ್ನು ಹೇಳ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಉಪ ಅಂದರೆ ಹತ್ತಿರ, ನೀವು ಸಮೀಪ ಅಂದರೆ ಸಾಲದು, ಸಮೀಪ. ಅದು ಉಪವಾಸದಲ್ಲಿರ್ತಕ್ಕಂಥ ಉಪಕ್ಕೆ ಅಷ್ಟು ವ್ಯಾಪ್ತಿ ಇದೆ ಅಂತ. ಎಷ್ಟು ಸಮೀಪ ಅಂದರೆ ಇನ್ನೇನು ಗೊತ್ತಿಲ್ಲ ನನಗೆ ಅನ್ನೋಷ್ಟು ಸಮೀಪ ವಾಸ. ಭಗವಂತನ ಜೊತೆಗೆ ನಾವಿರ್ತೇವೆ, ಅದೇ ಉಪವಾಸ ಅಂತ, ಬೇರೆ ಏನೂ ಇಲ್ಲ ಅಂತ. ಆಗ ಯಾವ್ಯಾವುದು ಬಿಟ್ಟು ಹೋಯ್ತು, ಊಟ ಬಿಟ್ಟು ಹೋಯ್ತು, ನಿದ್ದೆ ಬಿಟ್ಟು ಹೋಯ್ತು ಅಂತ. ಹಸಿವಾದರೆ ಉಪವಾಸ ಭಂಗ. ಹಸಿವಾದರೆ
ಆ ವ್ರತ ಪೂರ್ಣ ಆಗಲಿಲ್ಲ. ಹಸಿವಾಗಬಾರ್ದು. ನ್ಯಾಯವಾದ ಉಪವಾಸ ಅಂದರೆ ಹಸಿವೇ ಆಗಬಾರ್ದು. ಹಸಿವನ್ನು ಕಟ್ಟುವುದು ಉಪವಾಸ ಅಲ್ಲ. ಹಸಿವನ್ನು ಕಟ್ಟೋದು ಏನೋ ನೆನ್ಪು ಮಾಡ್ಕೊಳ್ಳಿ, ಜೋರಾಗಿ ಹೇಳಿ, ವೇಗ ಧಾರಣ. ಅದು ಹಸಿವನ್ನು ಕಟ್ಟೋದು ಅನ್ನೋದು ಶರೀರದಲ್ಲಿ ಉದ್ಭವಿಸಿರ್ತಕ್ಕಂಥ ವೇಗವನ್ನು ನಾವು ತಡಿತಾ ಇರ್ತಕ್ಕಂಥದ್ದು, ಸಹಜ ಪ್ರಕ್ರಿಯೆಯನ್ನು ತಡಿತಾ ಇರ್ತಕ್ಕಂಥದ್ದು. ಅದರಿಂದ ಅನರ್ಥಗಳಿವೆ, ತೊಂದರೆಗಳಿದೆ ಅದರಿಂದ. ನ್ಯಾಯವಾದ ಉಪವಾಸದಲ್ಲಿ ಅವನಿಗೆ ಹಸಿವಾಗೋದಿಲ್ಲ. ಆ ಹಸಿವಾಗದೇ ಇರೋದಕ್ಕೆ 2 ದಾರಿಗಳಿದೆ. ಹಸಿವಾಗದಂತೆ ಮಾಡಿಕೊಡೋದಕ್ಕೆ 2 ದಾರಿಗಳಿದೆ. ಅದರಲ್ಲಿ ಒಂದನೇದನ್ನು ಇವತ್ತು ಒಂದಷ್ಟು ವಿವೇಚನೆ ಮಾಡೋಣ. ಇದು ಏಕಾದಶಿ ಆಗಿದ್ದರಿಂದ ಒಂದಷ್ಟು ಕಥೆ ಅದು ಇದು ಹೇಳೋದಕ್ಕೆ ಒಳ್ಳೆ ದಿವಸ, ಹೇಳಬೇಕಂತೆ ಏಕಾದಶಿ ದಿವಸ. ಹಾಗಾಗಿ ಬರೇ ಕಥೆ ಹೇಳೋದು ಅಂದ್ಕೊಂಡು ಬಂದಿದೆ ಇವತ್ತು. ಏನು ಹೆಚ್ಚಿಗೆ ತತ್ವಗಿತ್ವ ಏನು ಜಾಸ್ತಿ ಇಲ್ಲ, ಬರೀ ಕತೆ ಅಂತ. ಹಾಗಾಗಿ ಎಷ್ಟಾಯಿತು ಅಷ್ಟು ಕತೆ ಹೇಳಿ ಇವತ್ತು ನಾಳೆ ಒಂದು ಸ್ವಲ್ಪ ವಿಷಯ ಮಾತಾಡ್ಬೋದು ಅಂತ ಅಂದ್ಕೊಳ್ತೇವೆ. ಮೊದಲನೇದಾಗಿ ಕಥೆ ಅಲ್ಲ, ಯಾಕಂದರೆ ಕಥೆ ಪೂರ್ತಿ ನಿಮಗೆ ಗೊತ್ತಿದೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಕಥೆ. ನಾವು ಶುರು ಮಾಡಿದ್ರೆ ನೀವು ಮುಂದುವರಿಸ್ತೀರಿ. ವಾಲ್ಮೀಕಿಗಳು ಅದೊಂದು ಬಿರುದು. ವಾಲ್ಮೀಕಿ ಅನ್ನೋದು ಹುಟ್ಟು ಹೆಸರಲ್ಲ, ಅದು ಬಂದ ಹೆಸರು. ಹೇಗೆ ಬಂತು ಆ ಹೆಸರು? ಹುತ್ತದಿಂದ ಎದ್ದು ಬಂದವರು. ಹುತ್ತವೇ ತಾಯಿ. ಅವರ 2ನೇ ಜನ್ಮ, ಅದೇ ದೇಹದಲ್ಲಿ 2ನೇ ಜನ್ಮ ಆಯ್ತಲ್ವ ಅವರಿಗೆ. ಮೊದಲೊಬ್ಬ ದರೋಡೆಕೋರ, ಕಾಡ ಬೇಡ ಅಲ್ವಾ ಮೊದಲು, ಅವನಿಗೆ ಪುನರ್ಜನ್ಮ ಆಯಿತು. ಪುನರ್ಜನ್ಮ ಆದಾಗ ತಾಯಿ ಯಾರು ಅಂತಂದರೆ ಹುತ್ತವೇ ತಾಯಿ. ಹುತ್ತದಿಂದ ಎದ್ದು ಬಂದರು ವಾಲ್ಮೀಕಿ. ವಾಲ್ಮೀಕಿ ಅಂದರೆ ಹುತ್ತ, ವಾಲ್ಮೀಕಿ ಅಂದರೆ ಹುತ್ತದಿಂದ ಎದ್ದು ಬಂದವರು. ಈಗ ಪ್ರಶ್ನೆ ಇಲ್ಲಿ, ಇದನ್ನು ಯೋಚನೆ ಮಾಡಿರೋದಿಲ್ಲ. ಹುತ್ತ ಬೆಳಿಬೇಕಾದ್ರೆ ಒಲಗಾಡದೆ ಕೂತಿರ್ಬೇಕು ಅವರು. ನಾನು ನಿಮಗೆ ಹಿಂದೆ ನೆನಪು ಹೇಳಿದ್ದು ನಿಮಗೆ ಇದನ್ನು. ಈಗ ಅಲುಗಾಡದೆ ಕೂತ್ಕೊಂಡ್ರೆ 1 ಗಂಟೆ 2 ಗಂಟೆ ಅಲ್ಲ, ಒಂದು 5-6 ಗಂಟೆ ಕೂತ್ಕೊಂಡ್ರೆ ಜೇಡ ಬಲೆ ಕಟ್ಬೋದು. ಜೇಡ ಬಲೆ ಕಟ್ಟಬೇಕಾದ್ರೆ ಅದು ವರ್ಷಗಟ್ಟಲೆ ಅಲುಗಾಡಬಾರ್ದು ಅಂತ ಯೋಚನೆ ಮಾಡೋದಿಲ್ಲ. ಅದೊಂದು ಕೆಲವು ಗಂಟೆಗಳು, ಒಂದು 20 ದಿನ ಅಲುಗಾಡದೆ ಇದ್ದರೆ ಆ ವಸ್ತುವಿನ ಮೇಲೆ ಬಲೆ ಕಟ್ಟುತ್ತೆ. ಯಾವುದು? ಜೇಡ. ಆದರೆ ಗೆದ್ದಲು ಹುತ್ತ ಕಟ್ಟಬೇಕಾದ್ರೆ ದೀರ್ಘಕಾಲ ಅಲ್ಲಾಡದೆ ಕುಳಿತಿರ್ಬೇಕು, ಬಹು ದೀರ್ಘಕಾಲ. ಹಾಗೆ ಸುಲಭಕ್ಕೆಲ್ಲ ಬಂದು ಹುತ್ತ ಕಟ್ಟೋದಿಲ್ಲ. ಅದಕ್ಕೆ ಅಷ್ಟು ಭರವಸೆ ಆಗಬೇಕು, ಖಂಡಿತವಾಗಿಯೂ ಇದು ಅಲುಗಾಡೋದಿಲ್ಲ, ಇದಕ್ಕೆ ಜೀವ ಇಲ್ಲ, ಇದು ಕಲ್ಲೋ ಮರವೋ ಅಂಥದ್ದೇ ಏನೋ ಒಂದಾಗಿದೆ, ಇದು ಒಂದು ವಿಶೇಷವಾದ ರೀತಿಯ ಶಿಲ್ಪ ಅಂತೇನೋ ಅಂದ್ಕೊಂಡೋದು. ಕಟ್ಟೋಕ್ಕೆ ಶುರು ಮಾಡಬೇಕಾದ್ರೆ ಎಷ್ಟೋ ಕಾಲ, ತಿಂಗಳು ಅಲುಗಾಡದೆ ಕುಳಿತಿದ್ರೆ ಆಗ ಹುತ್ತ ಕಟ್ಟೋಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ಹುತ್ತ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಅಲುಗಾಡದೆ ಕುಳಿತಿರ್ಬೇಕಲ್ವ ಅವರು ಅಷ್ಟು ಕಾಲ. ಮತ್ತು ಕಟ್ಟಿದ ಮೇಲೆ ಇನ್ನೆಷ್ಟು ಕಾಲ? ಹುತ್ತ ಕಟ್ಟುವವರೆಗೆ ಬಹು ದೀರ್ಘಕಾಲ ಕಳೆದಿರಬೇಕು. ಕಟ್ಟೋಕ್ಕೆ ಶುರು ಮಾಡಿದ್ಮೇಲೆ ಕಟ್ಟೋಕ್ಕೂ ಸುಮಾರು ಸಮಯ ಬೇಕು. ಅದಕ್ಕೆ ಗೆದ್ದಲಿಗೆ ಅದೇನು 1 ಗಂಟೆ 2 ಗಂಟೆ ಒಂದು ದಿವಸದಲ್ಲಿ ಹುತ್ತ ಕಟ್ಬಿಡೋದಿಲ್ಲ. ಅದು ತುಂಬ ಸಮಯ ತೊಗೊಂಡು ಕಟ್ಟುತ್ತೆ. ಅದು ಅಷ್ಟು ಕಾಲ ಅಲುಗಾಡದೆ ಕೂತಿರ್ಬೇಕು ಇವರು. ಅಂದರೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಬೇಕಾದ್ರೆ ಸುಮಾರು ಕಾಲ ಕೂತಿರ್ಬೇಕು. ಹಾಗೆ ಇವರು ತೀರ್ಮಾನ ಮಾಡಿದ್ಮೇಲೆ ಕಟ್ಟೋಕೆ ಒಂದಷ್ಟು ಸಮಯ ಬೇಕು. ಕಟ್ಟಿದ ಮೇಲೆ ಎಷ್ಟು ಕಾಲ ಕೂತಿದ್ರು ಅದು ಅವರಿಗೆ ಗೊತ್ತು, ರಾಮನಿಗೆ ಗೊತ್ತು. ಇದೆಲ್ಲ ನಿಮ್ಗೆ ಗೊತ್ತಿರೋಂಥದ್ದು. ಪ್ರಶ್ನೆ, ಊಟ ಹೇಗೆ ಮಾಡ್ತಾಯಿದ್ರು ಅವರು ಅಂತ. ವಾಲ್ಮೀಕಿಗಳು ಊಟ ಹೇಗೆ ಮಾಡ್ತಾಯಿದ್ರು? ಅವರು ಊಟ ಮಾಡೋರಿಗೆ ಗೆದ್ಲೆ ಏನು ಮಾಡ್ತಾ ಇರ್ತಿತ್ತು? ಏನು ಉತ್ತರ ಇದಕ್ಕೆ ಹೇಳಿ? ಏನು ಉತ್ತರ ಇದಕ್ಕೆ? ಊಟ ಮಾಡಿಲ್ಲ. ಏನದು? ಉಪವಾಸ. ನ್ಯಾಯವಾದ ಉಪವಾಸ. ಅದು ಅತ್ಯಂತ ಸಹಜವಾದ ಉಪವಾಸ. ಅದು ಊಟ ಯಾಕೆ ಮಾಡಿಲ್ಲ ವಾಲ್ಮೀಕಿಗಳು? ಊಟ ಮಾಡಬೇಡ ಅಂತ ಯಾರು ಹೇಳಿದ್ರು ಅವರಿಗೆ? ಊಟ ಮಾಡಿದ್ರೆ ಶಿಕ್ಷೆ ಇತ್ತು ಅವ್ರಿಗೆ ಏನಾದರೂ? ಊಟ ಯಾಕೆ ಮಾಡಲಿಲ್ಲ? ಊಟದ ನೆನಪಾಗಲಿಲ್ಲ, ಊಟದ ಭಾಸವೇ ಆಗಲಿಲ್ಲ, ಹಸಿವೆ ಆಗಲಿಲ್ಲ ಅವ್ರಿಗೆ. ಹಸಿವಾದ್ಮೇಲೆ ತಾನೇ ಊಟ ಬೇಕು ಅಂತ ಅನ್ಸೋದು. ಊಟ ಅಂತ ನಮಗೆ ಬರಬೇಕಾದ್ರೆ ಮನಸ್ಸಿಗೆ ಒಳಗಿಂದ ಪ್ರೇರಣೆ ಬರಬೇಕಲ್ವಾ?
ಹೀಗೆ ನೋಡಿ ಮಾಡೋದಲ್ಲ, ಇಲ್ಲಿಂದ ಬರಬೇಕದು, ಅದಕ್ಕೂ ಸರಿಯಾಗಬೇಕದು, ಒಳಗಿಂದ ಬರಬೇಕಲ್ವಾ? ಇಲ್ಲ, ಅದು ಅವರಿಗೆ ವಾಲ್ಮೀಕಿಗಳಿಗೆ ಊಟ ನೆನಪಾಗಲಿಲ್ಲ, ರಾಮ ಮರೆಯಲಿಲ್ಲ, ಅಷ್ಟೇ ವಿಷಯ. ರಾಮನನ್ನು ಅವರು ಮರೆಯಲೇ ಇಲ್ಲ, ಪ್ರತಿಕ್ಷಣವೂ ರಾಮನೇ ಇದ್ದ ಅವರ ಮಾನಸದಲ್ಲಿ. ಪರಿಣಾಮವಾಗಿ ಊಟ ನೆನಪಾಗಲಿಲ್ಲ. ಹೀಗೆ ನಡೆದರೆ ಅದು ನ್ಯಾಯವಾದ ಉಪವಾಸ, ಪೂರ್ಣ ಫಲ ಕೊಡ್ತಕ್ಕಂಥ ಉಪವಾಸ, ಸಹಜೋಪವಾಸ. ಅದು ಅಲ್ಲಿ ಶರೀರಕ್ಕೆ ಅಥವಾ ಆರೋಗ್ಯಕ್ಕೆ ಯಾವ ಬಾಧೆಯೂ ಇಲ್ಲ. ಯಾಕೆಂದರೆ ಆ ಸ್ಥಿತಿ ಅದೇ ಆರೋಗ್ಯ, ಆರೋಗ್ಯದ ಮೂಲವೇ ಅದು. ಧಾತು ಸಾಮ್ಯ ಏರ್ಪಟ್ಟು ಬರುವಂಥ ಸ್ಥಿತಿ ಇದು. ಧಾತು ಸಾಮ್ಯವನ್ನು ಕೊಡ್ತಕ್ಕಂಥ ಸ್ಥಿತಿ ಕೂಡ ಹೌದು. ಎಲ್ಲ ಬೇಕಾದ ಪರಿವರ್ತನೆಗಳನ್ನು ಕೊಡುವಂಥದ್ದು. ನಾವು ಅವತ್ತು ಹೇಳಿದ್ವಲ್ಲ ನಿಮಗೆ, ಸರ್ವಶ್ರೇಯಸ್ಸಿಗೂ ಮೂಲ ಯಾರು ಅಂದರೆ ಪರಮಾತ್ಮ. ನಾವು ಅಲ್ಲಿ ಹೋಗಿ ತಲುಪಿದರೆ ಅವನ ಜೊತೆಗೆ ನಾವು ಒಂದು ಬಾಂಧವ್ಯ ಇಟ್ಕೊಂಡ್ರೆ ಅಲ್ಲಿಂದ ನಮಗೆ ಬೇಕಾದ್ದೆಲ್ಲವೂ ಕೂಡ ಇಲ್ಲಿ ಏನೇನು ಅರಳಬೇಕು ಎಲ್ಲ ಅರಳ್ತದೆ ತಾನೇ ತಾನಾಗಿ. ಅಭ್ಯುದಯ ನಿಶ್ರೇಯಸ ಎರಡೂ ಕೂಡ ಅಲ್ಲಿದೆ, ಅಭ್ಯುದಯ ಮತ್ತು ನಿಶ್ರೇಯಸ. ಹಾಗಾಗಿ ಶರೀರ ಏನು ಬಿದ್ದು ಹೋಗಬೇಕು ಅಂತ ಇಲ್ಲ ಅಂತ, ಬಿದ್ದೋಗೋ ಸಂದರ್ಭ ಇರಬಹುದು ಎಲ್ಲಿಯಾದರೂ, ಸಾಮಾನ್ಯವಾಗಿ ಇಲ್ಲ ಅಂತ ಅದೇ ನೋಡ್ಕೊಳ್ತಾ ಇತ್ತು ಎಲ್ಲವನ್ನು ಕೂಡ. ಹಾಗಾಗಿ ವಾಲ್ಮೀಕಿಗಳಿದ್ದು ಒಂದು ದೊಡ್ಡ ಉದಾಹರಣೆ ಉಪವಾಸಕ್ಕೆ. ಶಂಕರಾಚಾರ್ಯರ ಒಂದು ಶ್ಲೋಕ ನೆನಪು ಮಾಡಿಕೊಡ್ತೇವೆ ಅಷ್ಟೇ, ನಮಗೆ ಪಾಠ ಆಗಿರಲೂಬೋದು ಕೆಲವು ವಿದ್ಯಾರ್ಥಿಗಳಿಗೆ. ಅದು ಯೋಗ ತಾರಾವಳಿಯದ್ದು ಶ್ಲೋಕ, ಕೊನೆಯಲ್ಲಿ ಬರುವಂಥದ್ದು. ಶಾಂತಿಂ ತಥಾವಿಧ ಮನೋವಿಲಯಾಂ ಸಮಾಧವು ಶ್ರೀಶೈಲ ಶೃಂಗ ಕುಹರೇಶು ಕದೋಪಲಪ್ಸಿ ಗಾತ್ರಂ ಯದಾ ಮಮ ಲತಾಃ ಪರಿವೇಷ್ಟಯಂತಿ ಕರ್ಣೆ ಯದಾ ವಿರಚಯಂತಿ ಖಗಾಶ್ಚ ನೀಡಾನ್. ಇದೊಂದು ಸನ್ನಿವೇಶವನ್ನು ಕಟ್ಟಿಕೊಡುವಂಥ ಒಂದು 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 ಶ್ಲೋಕ, ತುಂಬ ಅದ್ಭುತವಾಗಿರುವಂಥದ್ದು. ಶಂಕರಾಚಾರ್ಯರು ಹಾರೈಸ್ತಾರೆ, ಆಶಿಸ್ತಾರೆ ಈ ಶ್ಲೋಕದಲ್ಲಿ. ಏನು ಆಶಿಸ್ತಾರೆ ಅಂದರೆ, ಅಂಥ ಶಾಂತಿ ನನಗೆ ಯಾವಾಗ ಬಂದಿತ್ತು. ಮನೋವಿಲಯಾಂ ಸಮಾಧವು, ಸಮಾಧಿಯಲ್ಲಿ ಮನಸ್ಸು ಲೀನವಾಗಿರುವ ಶಾಂತಿ. ಯಾವ ಶಾಂತಿ ಅಂದರೆ ಮನಸ್ಸು ಇಲ್ಲವಾಗಿದೆ, ಅದನ್ನು ಮನೋನಾಶ ಅಂತಲೂ ಕರೀತಾರೆ, ಮನೋನ್ಮನಿ ಅಂತಲೂ ಕರೀತಾರೆ, ಉನ್ಮನಿ ಅಂತಲೂ ಕರೀತಾರೆ. ಮನಸ್ಸನ್ನು ಮೀರಿರ್ತಕ್ಕಂಥ ಒಂದು ಸ್ಥಿತಿ ಅದು. ಆ ಸ್ಥಿತಿಗೆ ಹೋಗಿ ತಲುಪಿದಾಗ ಮನಸ್ಸು, ಮಾತು ಅಥವಾ ಈ ಇಂದ್ರಿಯಗಳು ಯಾವುದೂ ಕೆಲಸ ಮಾಡ್ತಾ ಇರೋದಿಲ್ಲ, ಎಲ್ಲವೂ ಸ್ತಬ್ಧ ಆಗುವಂಥ ಸಂದರ್ಭ. ಹಾಗಾಗಿ ಆ ಶಾಂತಿ, ಸಮಾಧಿಯಲ್ಲಿ ಮನಸ್ಸು ಲೀನವಾದಾಗ, ಮನಸ್ಸು ಬೇರೆ ಉಳಿದೇ ಇದ್ದಾಗ, ಹಾಗಾಗಿ ಹೊರಗೆ ಬಂದು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಹೇಗಿತ್ತು ಅಂತ ವರ್ಣನೆ ಮಾಡಿ ಅಂತಂದರೆ ಯಾವುದರಿಂದ ವರ್ಣನೆ ಮಾಡಬೇಕು? ಮನಸ್ಸಿನಿಂದ ತಾನೇ ಮಾಡಬೇಕು, ಇಲ್ಲ. ಅದು ಹೇಗಿತ್ತು ಅಂದರೆ ಅನಿರ್ವಚನೀಯ, ತುಂಬ ಹಿತವಾಗಿತ್ತು, ಅತ್ಯಾನಂದಮಯವಾಗಿತ್ತು. ಆದರೆ ವರ್ಣನೆ ಮಾಡೋದಕ್ಕೆ ಸಾಕ್ಷಿ ಇಲ್ಲ. ಮನಸ್ಸು ಸಾಕ್ಷಿ ಆಗಬೇಕಾಗಿತ್ತಲ್ವ, ಮನಸ್ಸಾಕ್ಷಿ ಅಂತ ಹೇಳ್ತಾರಲ್ವ, ಅದೇ ಇಲ್ಲ. ಹಾಗಾಗಿ ಅಂಥ ಶಾಂತಿಯನ್ನು ಎಂದು ಪಡೆದೇನು ಅಂತ ಶಂಕರಾಚಾರ್ಯರು ಅವರು ನಿಮ್ಮ ಪಾತ್ರದಲ್ಲಿ ನಿಂತು ಕೇಳ್ತಾ ಇರೋದು. ಅವರ ಚಿಕ್ಕ ವಯಸ್ಸಲ್ಲೇ ರಚಿತವಾಗಿರುವಂಥ ಪದ ಆಗಿರಬೇಕಿದು, ಆದರೂ ಕೂಡ ಅವರಿಗೆ ಅದೆಲ್ಲ ಸಹಜ ಸಿದ್ಧ ಅವರಿಗೆ, ಶಂಕರಾಚಾರ್ಯರಿಗೆ. ಹಾಗಾಗಿ ಅವರು ನಮ್ಮ ಜಾಗದಲ್ಲಿ ನಿಂತು ಕೇಳಬೇಕು ಈ ಮಾತನ್ನು. ಅದನ್ನು ವಿವರಿಸ್ತಾರೆ ಅವರು. ಶ್ರೀಶೈಲ ಪರ್ವತ ಇದೆಯಲ್ಲ, ಶಿವನ ಆವಾಸ ಸ್ಥಾನ ಅದು. ಶ್ರೀಶೈಲ ಪರ್ವತದ ಕುಹರೇಶು, ಗುಹೆಗಳಲ್ಲಿ ನಾನು ಕುಳಿತಿರಬೇಕು. ಶ್ರೀಶೈಲ ಶೃಂಗ ಕುಹರೇಶು, ಶಿವನ ಬೆಟ್ಟದ ಶಿವಕ್ಷೇತ್ರ ಅದು, ಮಹಾಕ್ಷೇತ್ರ ಅದು. ಆ ಮಹಾಪರ್ವತದ ಗುಹೆಗಳಲ್ಲಿ ನಾನು ಕುಳಿತಿರಬೇಕು, ನನ್ನ ಮೇಲೆ ಬಳ್ಳಿ ಬೆಳೆದಿರಬೇಕು. ಗಾತ್ರಂ ಯದಾ ಮಮ ಲತಾಃ ಪರಿವೇಷ್ಟಯಂತಿ, ಬಳ್ಳಿಗಳು, ಲತಾಹ, ಮೈ ಮೇಲೆ ಬಳ್ಳಿಗಳು ಬೆಳೆದಿರಬೇಕು. ಬಳ್ಳಿಗಳು ಯಾವಾಗ ಬೆಳಿಬೇಕು? ಬಳ್ಳಿಗಳು ಯಾವಾಗ ಬೆಳೀತವೆ? ಹಾಗೆ ಒಂದು 5 ನಿಮಿಷ ಕೂತು ದೂರದರ್ಶನ ನೋಡ್ತಾ ಇದ್ದೆ ಅಂದರೆ ಬಳ್ಳಿ ಬೆಳೆಯುತ್ತಾ ಹೊತ್ತಿಗೆ ಮೈ ಮೇಲೆ? ಲೋಕಾಭಿರಾಮ ಮಾತಾಡ್ತಾ ಇದ್ದರೆ ಬಳ್ಳಿ ಬೆಳೆಯುತ್ತಾ? ನಿದ್ದೆ ಮಾಡ್ತಾ ಇದ್ದರೆ ಬಳ್ಳಿ ಬೆಳೆಯುತ್ತಾ? ನೀವು ಎಷ್ಟೇ ಗಂಟೆ ನಿದ್ದೆ ಮಾಡಿ, ಒಂದು 24 ಗಂಟೆ ನಿದ್ದೆ ಮಾಡಿ, ಬಳ್ಳಿ ಬೆಳೆಯೋದಿಲ್ಲ. ಯಾಕೆಂದರೆ ನಿದ್ದೆ ಮಾಡುವಾಗ
ಮೈಕಿಗೆ ಅಲಗಾಟ ಇದೆ ಒಂದು ಸ್ವಲ್ಪ, ಮತ್ತು ಅಷ್ಟೆಲ್ಲ ಸಮಯ ಸಾಕಾಗೋದಿಲ್ಲ ಅದಕ್ಕೆ. ಬಳ್ಳಿ ಬೆಳಿಬೇಕು ಅಂದರೆ ಗೆದ್ದಲಿಗಿಂತಲೂ ಜಾಸ್ತಿ ಸಮಯ ಬೇಕು ಅದಕ್ಕೆ. ಹಾಗಾಗಿ ಗಾತ್ರಂ ಯದಾ ಮಮ ಲತಾ ಪರಿವೇಷ್ಟಯಂತಿ, ಎಂದು ನನ್ನ ದೇಹವನ್ನು ಬಳ್ಳಿಗಳು ಆವರಿಸುವವೋ, ಮಾತ್ರವಲ್ಲ ಎಂದು ನನ್ನ ಕಿವಿಯಲ್ಲಿ ಪಕ್ಷಿಗಳು ಗೂಡು ಕಟ್ಟುವವೋ. ಹಕ್ಕಿಗಳು ಗೂಡು ಕಟ್ಟಬೇಕು. ಕಿವಿ ಅಂದರೆ ಸ್ವಲ್ಪ ಅನುಕೂಲ ಆಗಿದೆ ಗೂಡು ಕಟ್ಟೋದಕ್ಕೆ. ಇಲ್ಲಿ ಕಡ್ಡಿ ಗಿಡ್ಡಿ ಇಟ್ಟರೆ ಅಲ್ಲಿ ಕಿವಿಯಲ್ಲಿ ನೆಲ ಥರ ಇದೆ ಅಲ್ವಾ, ಶುರು ಮಾಡ್ಬೋದು ಅಲ್ಲಿಂದ. ಶುರು ಮಾಡೋಕ್ಕೆ ಅನುಕೂಲ ಆಗೋ ಥರ ಇದೆ. ಹಾಗಾಗಿ ಕಿವಿನ ಒಂದು ಆಧಾರವಾಗಿ ಇಟ್ಕೊಂಡು ಹಕ್ಕಿಗಳು ಗೂಡು ಕಟ್ಟೋ ಥರ ಆಗಬೇಕು. ಅಂತಹ ಶಾಂತಿ, ಅಂತಹ ಸಮಾಧಿ ಎಂದು ನಾನು ಪಡೆದೇನು ಎಂಬುದಾಗಿ ಕರ್ಣೆ ಯದಾ ವಿರಚಯಂತಿ ಖಗಾಶ್ಚನೀಡ. ಇಷ್ಟಾಗುವವರೆಗೆ ಊಟ ಮಾಡೋಕ್ಕೆ ಸಾಧ್ಯವಾ? ಕಿವಿಲಿ ಪಕ್ಷಿ ಗೂಡು ಕಟ್ಟಬೇಕು ಅಂದರೆ, ಮೈ ಮೇಲೆ ಬಳ್ಳಿ ಬೆಳಿಬೇಕು ಅಂದರೆ ಎತ್ತನ ಮಧ್ಯೆ ಊಟ ಮಾಡೋಕ್ಕೆ ಸಾಧ್ಯವಾ? ಎಷ್ಟು ಕಾಲದ ಸಮಾಧಿ ಅದು, ಅಷ್ಟೂ ಕಾಲದ ಉಪವಾಸ, ಸಹಜ ಉಪವಾಸ ಭಗವತ್ ಸಾನ್ನಿಧ್ಯ. ಅದು ಪರಮಾತ್ಮನಲ್ಲಿ ಒಂದಾಗ ಕಲತಿರುವಂಥದ್ದು. ಅದನ್ನೇ ಹೇಳಿದ್ದು ಸಮೀಪ ಅಂತ ಹೇಳಿದ್ದು. ಯಾಕೆಂದರೆ ಎರಡೋ ಒಂದೋ ಅನ್ನುವ ಹಾಗೆ ಅಂತ, ಅಷ್ಟು ಸಮೀಪ ಅಂತ. ಎಲ್ಲಿ ಊಟದ ಪ್ರಶ್ನೆ ಆಗ ಅಂತ. ಉಪವಾಸ ತಾನೇ ತಾನಾಗಿ ಏರ್ಪಡುವಂಥದ್ದು. ಶಂಕರಾಚಾರ್ಯರು ನಿರೂಪಣೆ ಮಾಡಿದ, ಅಂದರೆ ಅವ್ಯಕ್ತವಾಗಿ ನಿರೂಪಣೆ ಮಾಡಿದ್ದಾರೆ ಅವರು. ನೀವು ಒಳಹೊಕ್ಕು ನೋಡಿದರೆ ಅಲ್ಲಿ ಉಪವಾಸ ಇದೆ ಅಂತ ಗೊತ್ತಾಗತ್ತೆ ನಿಮಗೆ ಅಂಥದ್ದು ಅಂತ. ವಿಶ್ವಾಮಿತ್ರರು ತಪಸ್ಸು ಕುಳಿತಿದ್ದಾರೆ. ಅನೇಕ ವಿಘ್ನಗಳು ಬಂದು ಹೋಗಿವೆ. ತಪಸ್ಸು ಅದೆಷ್ಟೋ ಬಾರಿ ಭಂಗ ಆಗಿದೆ. ಕೊನೆಯ ಬಾರಿ ಭಂಗ ಆದ ಸಂದರ್ಭ, ರಂಭೆ ಬಂದಿದ್ದಾಳೆ ತಪಸ್ಸನ್ನು ಭಂಗ ಮಾಡಬೇಕು ಅಂತ. ಅದಕ್ಕಿಂತ ಹಿಂದೆ ಮೇನಕೆ ಬಂದು ಹೋಗಿ ಆಗಿದೆ, ಮೇನಕೆ ತ್ರಿಶಂಕು ಬಂದು ಹೋಗಿ ಆಗಿದೆ, ಅಥವಾ ಬೇರೆ ಬೇರೆ ಸಂದರ್ಭಗಳು ಶೂನ್ಯಶೇಪ ಬಂದು ಹೋಗಿದ್ದಾನೆ. ಒಂದೊಂದು ಸಂದರ್ಭದಲ್ಲೂ ಕೂಡ ತಪಸ್ಸು ವಿನಿಯೋಗ ಆಗಿ ಕಾಮವೋ ಕ್ರೋಧವೋ ಯಾವುದೋ ಒಂದು ಕೆಲಸ ಮಾಡಿ ತಪಸ್ಸು ಭಂಗ ಆಗಿ ಏಸು ಸಲ ತಪವಗೈದು ಏಸು ಬನ್ನವನ ಅಂತು ಕೌಶಿಕನು ಬ್ರಹ್ಮರ್ಷಿ ಪದ ಕರ್ಹನಾದನ್ ಅನ್ನೋ ಹಾಗೆಲ್ಲ ಆಗಿ ಕೊಟ್ಟ ಕೊನೆಯಲ್ಲಿ ರಂಭೆ ಬಂದಿದ್ದಾಳೆ. ರಂಭೆ ಬಂದರೆ ಅವರ ಮನಸ್ಸನ್ನು ವಿಚಲಿತ ಆಗಲಿಲ್ಲ, ಕಾಮಕ್ಕೆ ಅವರು ಒಳಗಾಗಲಿಲ್ಲ. ವಿಶ್ವಾಮಿತ್ರರು ಅದರ ಕ್ರೋಧಕ್ಕೆ ಒಳಗಾದರು, ಶಪಿಸಿದರು. ಕಲ್ಲಾಗಿ ಬೀಳು, 10,000 ವರ್ಷಗಳ ಕಾಲ ಕಲ್ಲಾಗಿ ಬೀಳು. ವಸಿಷ್ಠರು ಬರಬೇಕು ನಿನ್ನನ್ನು ಉದ್ಧಾರ ಮಾಡೋದಕ್ಕೆ, ಅಲ್ಲಿ ತನಕ ಕಲ್ಲಾಗಿ ಬೀಳು ಅಂತ ಶಾಪ ಕೊಟ್ಟರು ರಂಭೆಗೆ. ಶಾಪ ಕೊಟ್ಟ ಮೇಲೆ ಕೋಪೇನ ಚ ಮಹಾತೇಜಾ ತಪೋಪಹರಣೆ ಕೃತೆ, ಕೋಪದಿಂದ ತಪೋಪಹರಣ, ತಪಸ್ಸಿನ ಅಪಹರಣವಾಗಿರಲು ಇಂದ್ರಿಯೈ ರಜಿತೈ ರಾಮ ನಲೇಭೆ ಶಾಂತಿಮಾತ್ಮನಃ. ರಾಮನಿಗೆ ಶತಾನಂದರು ಗೌತಮರ ಪುತ್ರ ಹೇಳುವಂಥ ಕಥೆ, ವಿಶ್ವಾಮಿತ್ರರ ಕಥೆ ಇದು. ಅವರು ಮುಂದೆ ಹೇಳುವಂಥದ್ದು, ವಿಶ್ವಾಮಿತ್ರರು ಎದುರುಗಡೆಗೆ ಹೇಳುವಂಥದ್ದು ಇದು. ನಲೇಭೆ ಶಾಂತಿಮಾತ್ಮನಃ, ಶಾಂತಿ ಇರಲಿಲ್ಲ ವಿಶ್ವಾಮಿತ್ರರಿಗೆ. ಇಂದ್ರಿಯಗಳನ್ನು ಗೆಲ್ಲಲಿಲ್ಲ ನಾನು, ಕ್ರೋಧವನ್ನು ಗೆಲ್ಲಲಿಲ್ಲ, ಬ್ರಹ್ಮರ್ಷಿ ಆಗೋದು ಹೇಗೆ ಎಂಬುದಾಗಿ ತುಂಬ ವ್ಯಥೆಯಾಯಿತು ವಿಶ್ವಾಮಿತ್ರರಿಗೆ. ಬಭೂವಾಸ್ಯ ಮನಶ್ಚಿಂತ, ತುಂಬ ಚಿಂತೆ ಕೂಡ ಆಯಿತು. ತಪೋಪಹರಣೆ ಕೃತೆ. ಆಗ ಒಂದು ಗಂಭೀರವಾದ ಪ್ರತಿಜ್ಞೆಯನ್ನು ಮಾಡ್ತಾರೆ ವಿಶ್ವಾಮಿತ್ರರು. ಏನು ಪ್ರತಿಜ್ಞೆ? ನೈವ ಕ್ರೋಧಂ ಗಮಿಷ್ಯಾಮಿ, ಸಿಟ್ಟೇ ಮಾಡೋದಿಲ್ಲ. ನಚ ವಕ್ಷ್ಯಾಮಿ ಕಿಂಚನ, ಮಾತು ಆಡೋದಿಲ್ಲ. ಮಾತಾಡಿದಿರ್ತಾನೆ, ಶಾಪ ಅಂತ ಕೊಡ್ಬೋದು ಮನಸ್ಸಿಂದಲೂ. ನೈವ ಕ್ರೋಧಂ ಗಮಿಷ್ಯಾಮಿ ನಚ ವಕ್ಷ್ಯಾಮಿ ಕಿಂಚನ, ಹೋಗಲಿ ಉಸಿರಾಡ್ಬೋದ ಅಂದರೆ ಅದೂ ಇಲ್ಲ. ಅಥವಾ ನೋಚ್ಛ್ವಸಿಷ್ಯಾಮಿ, ಉಸಿರನ್ನೇ ಆಡೋದಿಲ್ಲ. ಅಥವಾ ನೋಚ್ಛ್ವಸಿಷ್ಯಾಮಿ ಸಂವತ್ಸರ ಶತಾನ್ಯಪಿ, 100 ವರ್ಷ ಕಳೆದು ಹೋಗಲಿ, 100 ವರ್ಷಗಳು ಕಳೆದು ಹೋಗಲಿ, ಉಸಿರು ಕೂಡ ಆಡೋದಿಲ್ಲ. ಅಹಂ ವಿಶೋಷಯಿಷ್ಯಾಮಿ ಹ್ಯಾತ್ಮಾನಂ, ಈ ದೇಹವನ್ನು ಶೋಷಿಸ್ತೇನೆ. ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಜಯಿಸ್ತೇನೆ. ಎಲ್ಲಿವರೆಗೆ ಅಂದರೆ, ಎಲ್ಲಿವರೆಗೆ ಬ್ರಾಹ್ಮಣ್ಯ ನನಗೆ ನನ್ನ ತಪಸ್ಸಿನಿಂದ ಸಂಪಾದನೆಯಾಗಿ ಒಲಿದು ಬರೋದಿಲ್ವೋ ಅಲ್ಲಿವರೆಗೆ. ತಾವತ್ ಯಾವದ್ಯಮೇ ಪ್ರಾಪ್ತಂ ಬ್ರಾಹ್ಮಣ್ಯಂ ತಪಸಾರ್ಜಿತಂ ಅನುಚ್ಛ್ವಸನ್, ಉಸಿರಾಡದೆ, ಅಭುಂಜಾನಃ, ಊಟ ಮಾಡದೆ. ನಮ್ಮ ವಿಷಯ ಬಂತು. ಅಭುಂಜಾನಃ ತಿಷ್ಠೇಯಂ ಶಾಶ್ವತೀ ಸಮಾಹ, ಎಷ್ಟು ಕಾಲವಾದರೂ ಹೀಗೆ ಇದ್ದು ಬಿಡ್ತೇನೆ. ಮತ್ತೆ ಬದುಕಿರ್ಬೇಕಲ್ಲ ಅಂದರೆ ಅದಿರುತ್ತೆ, ದೇಹ ಎಲ್ಲೋಗುತ್ತೆ. ನಹಿಮೆ ತಪ್ಯಮಾನಸ್ಯ
ಕ್ಷಯಂ ಯಾಸ್ಯಂತಿ ಮೂರ್ತಯ, ತಪ್ಪಿಸುವಾಗ ಈ ಶರೀರ ಬಿದ್ದು ಹೋಗೋದು ಅದಿರ್ತದೆ ಅದು ಎಂಬುದಾಗಿ ಹೇಳಿ 1000 ವರ್ಷಗಳ ದೀಕ್ಷೆಯನ್ನು ಕೈಗೊಂಡರು ವಿಶ್ವಾಮಿತ್ರರು. ತಾನು ತಪಸ್ ಮಾಡ್ತಾ ಇದ್ದ ದಿಕ್ಕನ್ನು ಬಿಟ್ಟು ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಈ ಉಳಿದು 3 ದಿಕ್ಕು ಆಗಿದೆ. ಈಗ ಕೊನೆಯದಾಗಿ ಪೂರ್ವ ದಿಕ್ಕಿಗೆ ಹೋಗುವಂಥದ್ದು. ಪೂರ್ವಕ್ಕೆ ಹೋಗಿ 1000 ವರ್ಷಗಳ ಮೌನ, ವ್ರತ, ಉಪವಾಸ, ಪರಮ ದುಷ್ಕರಂ, ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ತಪಸ್ಸನ್ನು. ಅಪ್ರತಿಮಂ, ಅದಕ್ಕೆ ಹೋಲಿಕೆ ಇಲ್ಲ ಒಂದು ಅಂಥ ತಪಸ್ಸನ್ನು ಅವ್ರು ಮಾಡ್ತಾರೆ. 1000 ವರ್ಷ ಆಯಿತು. ಈ ಸಾರಿ ರಂಭೆ ಮೇನಕ್ಕಿಯೂ ಬರಲಿಲ್ಲ, ವರ ಕೊಡೋಕೆ ಬ್ರಹ್ಮನೂ ಬರಲಿಲ್ಲ. 1000 ವರ್ಷ ಕಳೆದೋಯ್ತು. ಈ 1000 ವರ್ಷ ಸಿಟ್ಟು ಮಾಡಲಿಲ್ಲ. ಕ್ರೋಧವು ನಾಂತರ ಮಾಮಿಷದು, ಕ್ರೋಧವು ಕೂಡ ಬರಲಿಲ್ಲ ಅವರಿಗೆ. 1000 ವರ್ಷದ ವ್ರತ ಮುಗಿದಾಗ ಊಟ ಮಾಡಬೇಕು ಅವರು. ಉಪವಾಸ ವ್ರತ ಅದು. 1000 ವರ್ಷದ ಉಪವಾಸ. ನಾವು ಒಂದಿನದ ಉಪವಾಸ ಕಷ್ಟಪಡ್ತೇವೆ. 1000 ವರ್ಷದ ಉಪವಾಸ ಮಾಡಿ ಈಗ ಅಪವಿತ್ರ ಅನ್ನವನ್ನು, ಮೇಧ್ಯ ಅನ್ನವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದ್ರೆ ವ್ರತ ಮುಗಿದಿದೆ. ಮುಂದೆ ಮತ್ತೊಂದು ಸರಿ ಶುರುವಾಗಬೇಕು ತಪಸ್ಸು. ಅದು 1000 ವರ್ಷದ ಶುರುವಾಗಬೇಕು ಮತ್ತೆ. ಹಾಗಾಗಿ ಏತನ್ ಮಧ್ಯೆ ಒಂದು ಊಟ. ಹೇಗೆ ನಾವು ಮಾಡ್ಬೋದು ಆ ಊಟವನ್ನು? 1000 ವರ್ಷದ ನಂತರ ಸಿಕ್ಕಿದ್ರೆ ಊಟ, ಒಂದು ಹೊತ್ತು ಸಿಗದೇ ಇದ್ರೆ ಊಟ, ಆಮೇಲೆ ಊಟ ಸಿಕ್ಕಿದ್ರೆ ಗಬ ತಿಂದ್ಬಿಡುತ್ತೆ ನಾವು ಅಲ್ವಾ? ಹಾಗಿರುವಾಗ 1000 ವರ್ಷದ ಉಪವಾಸದ ನಂತರ ಅವ್ರು ಊಟ ಮಾಡಬೇಕಾದ್ರೆ ಎಂಥ ಸಂಭ್ರಮ ಇರಬೇಕು ಅಂದರೆ, ಏನಿಲ್ಲ, ಇನ್ನೇನು ಊಟ ಮಾಡಬೇಕು ಅನ್ನೋ ಹೊತ್ತಿಗೆ ಇಂದ್ರ ಬಂದಂತೆ, ಬ್ರಾಹ್ಮಣನ ರೂಪದಲ್ಲಿ ಬಂದು ಭಿಕ್ಷಾ ಅಂತ ಎಂದಂತೆ. ವಿಶ್ವಾಮಿತ್ರರಿಗೆ ಗೊತ್ತು ಇಂದ್ರ ಅಂತ, ಇಂದ್ರನಿಗೂ ಗೊತ್ತು ವಿಶ್ವಾಮಿತ್ರರಿಗೆ ಗೊತ್ತು ಅಂತ. ಮತ್ತೆ ಭಯ ಇಲ್ವಾ ಶಾಪ ಕೊಟ್ಟರೆ ಅಂದರೆ? ಉಪಾಯವೇ ಇಲ್ಲ, ಬೇರೆ ಎಲ್ಲ ಪ್ರಯತ್ನಗಳು ಮಾಡಿ ಮುಗಿದಿದೆ. ಇನ್ನು ಶಾಪ ತಗೊಂಡಾದರೂ ತಪಸ್ ಕಡಿಸ್ಬೇಕು ಅಂತ ಬಂದಿದ್ದಾನೆ ಇಂದ್ರ ಈ ಸಾರಿ. ಈಗ ಬೇರೆಯವರಿಗೆಲ್ಲ ಶಾಪ ಕೊಡಿಸಿ ಆಯಿತು ಅವನಿಗೆ. ಕೊಟ್ಟ ಕೊನೆಯಲ್ಲಿ ಶಾಪ ತಗೊಂಡ್ರೂ ಚಿಂತೆ ಇಲ್ಲ, ತಪಸ್ ಕಡಿಸ್ಬೇಕು ಅಂತ ಬ್ರಾಹ್ಮಣ ರೂಪದಲ್ಲಿ ಬಂದು ಕೇಳ್ದ, ಊಟವನ್ನು ಕೇಳ್ದ. ಆಯಿತು ಮಾಡು ಅಂದರು. ಅವನು ಎಷ್ಟು ಊಟ ಮಾಡಿದಂತೆ ಅಂದರೆ ಇವ್ರಿಗೆ ಏನು ಉಳಿಸಲೇ ಇಲ್ಲ, ಪೂರ್ತಿ ಖರ್ಚು ಮಾಡಿದಂತೆ, ಪೂರ್ತಿ ಖಾಲಿ ಮಾಡಿದಂತೆ. ವಿಶ್ವಾಮಿತ್ರರು ಒಂದು ಅಕ್ಷರ ಮಾತಾಡಲಿಲ್ವಂತೆ. ಅವನು ಇಷ್ಟು ಮಾಡಿದ್ರು 1000 ವರ್ಷದ ಉಪವಾಸದ ನಂತರ ಇಟ್ಕೊಂಡು ಊಟ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟಾದರೂ ಕೂಡ ಸಿಟ್ಟು ಮಾಡಲಿಲ್ಲ. ಒಂದು ಶಬ್ದ, ನಮ್ಗೇನಾದ್ರು ಊಟ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಕಡೆಗಾದ್ರೆ ಬಂತು ಅಂತಲೇ ಲೆಕ್ಕ ಅಲ್ವಾ? ರಜೋಗುಣ ತಮಗುಣ ಎಲ್ಲ ಬರ್ತದೆ ಒಂದು ಸತ್ಯಾಗ. ಯಕ್ಷಗಾನದ ವೇಷಗಳೆಲ್ಲ, ಬಣ್ಣದ ವೇಷಗಳೆಲ್ಲ ಬರ್ತವೆ ನೋಡಿ ಒಂದು ಸತಿ. ಸಿಟ್ಟು ಬರೋದಕ್ಕೆ ಒಳ್ಳೆ ಸಮಯ ಮುಹೂರ್ತ ಯಾವುದಂದ್ರೆ ಊಟ ಮಾಡ್ತಾ ಇರುವಾಗಲೇ ಬರುವಂಥದ್ದು. ಭಾರಿ ಯೋಗ್ಯವಾದ ಕಾಲ ಅಂತ ಅನ್ನೋ ಹಾಗಿದೆ ಅದು. ಆದರೆ ನ್ಯಾಯವಾದ ಅವಕಾಶ ಸಿಟ್ಟು ಮಾಡೋದಕ್ಕೆ ಇಂಥ ಅವಕಾಶ ಎಲ್ಲಿ ಸಿಗ್ತದೆ? ಅಂಥ ಅವಕಾಶದಲ್ಲಿ ಕೂಡ ಒಂದು ಅಕ್ಷರ ಮಾತಾಡಲಿಲ್ಲ. ಮೌನವ್ರತವನ್ನು ಮುಂದುವರಿಸಿದ್ರು. ಪುನಃ ತಪಸ್ಸಿಗೆ ಕೂತ್ಕೊಂಡ್ರು. ಉಣ್ಣದೆಯೇ ತಪಸ್ಸಿಗೆ ಕೂತ್ಕೊಳ್ತಾರೆ. ಈ ಬಾರಿ ತಪಸ್ಸು ಮುಂದುವರೆದಾಗ ನೆತ್ತಿಯಿಂದ ಹೊಗೆ ಬರೋಕ್ಕೆ ಶುರುವಾಯಿತು. ವಿಶ್ವಾಮಿತ್ರರ ನೆತ್ತಿಯಿಂದ ಹೊಗೆ ಬರೋಕ್ಕೆ ಆರಂಭ ಆಯಿತು. ತಸ್ಯ ಅನುಚ್ಛ್ವಸಮಾನಸ್ಯ, ಉಸಿರಾಡದೆ ಕೊಡ್ತಿರ್ತಕ್ಕಂಥ ಆ ವಿಶ್ವಾಮಿತ್ರರ ಮೂರ್ಧ್ನಿ ಧೂಮೋ ವ್ಯಜಾಯತ, ನೆತ್ತಿಯಲ್ಲಿ ಧೂಮ ಏರ್ಪಟ್ಟಿತು. ಎತ್ರ ಎತ್ರ ಧೂಮ, ಮತ್ತಿಲ್ಲಿ ವನ್ನಿ ಇರಬೇಕಲ್ಲ, ಎಲ್ಲಿದೆ ವನ್ನಿ? ಇದು ಹೇಳಿ ನೀವು, ಯಾವ ವನ್ನಿ ಇದು? ಜಾಠರೋ ಜಾತವೇದ, ಜಠರಾಗ್ನಿ ಇದೆಯಲ್ಲ, ಕೋಷ್ಠಾಗ್ನಿ, ಅದು ಯಾವ ಮಟ್ಟಕ್ಕೆ ಪ್ರಜ್ವಲಿತವಾಗಿದೆ ಅಂದರೆ ಅದು ಹೊರಗೆ ಕಾಣಿಸ್ಕೊಳ್ತಾ ಇದೆ. ಶರೀರದಾದ್ಯಂತ ವ್ಯಾಪಿಸಿದ್ದು ಮಾತ್ರ ಅಲ್ಲ, ಹೊರಗೆ ಕಾಣಿಸ್ಕೊಳ್ತಾ ಇದೆ. ಹೊಗೆಯಾಗಿ ನೆತ್ತಿಯಿಂದ ಹೊರಗಡೆ ಹೋಗ್ತಾ ಇದೆ ಅದು. ಆ ಧೂಮ ಅಂದರೆ ಯಾವ ಮಟ್ಟದ ಅಗ್ನಿ ಜಾಗರಣ ಏರ್ಪಟ್ಟಿರಬೇಕು ಆ ತಪಸ್ಸಲ್ಲಿ ಅನ್ನೋದು ನಾವು ಊಹೆ ಮಾಡಬೇಕು. ಈಗ ನಮ್ಮ ಅಗ್ನಿ, ನಮ್ಮ ಮೈನ್ ಬಿಸಿ ಇಟ್ಟಿದೆ, ಅದು ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಮೈ ಬಿಸಿ ಇದೆಯಲ್ಲ ನಮ್ಮದು, ಜೀವ ಒಂದಿದ್ರೆ ಮೈ ಬಿಸಿ ಇರುತ್ತೆ. ಜೀವ ಹೋಯ್ತು ಒಂದು ಗೊತ್ತಾಗೋದು ಹೇಗೆ? ತಣ್ಣಗಾಗಿದೆ ಅಂತ. ತಣ್ಣಗಾಗಿದೆ ಅಂದರೆ ಏನು? ಶಾಂತಿ ಅಗ್ನು ಮ್ರಿಯತೆ, ಅಗ್ನಿ ಶಾಂತ ಆಗಬೇಕು. ಬಿಸಿ ಮಾಡೋಕ್ಕೆ ಅಗ್ನಿ ಇಲ್ಲ, ಆಗಲೇ ಸಾವು ಬರುವಂಥದ್ದು. ಹಾಗಾಗಿ ನಮಗೆಲ್ಲ ನಮ್ಮ ಶರೀರ ಬಿಸಿ ಮಾಡೋಕ್ಕೆ ತಕ್ಕ ಮಟ್ಟಿಗಿದೆ ಅಗ್ನಿ, ಅವ್ರಿಗೆ ಹಾಗಲ್ಲ. 3 ಲೋಕಗಳು ಬಿಸಿಯಾದವು. ಅವರ ಆ ಅಗ್ನಿಯ ವ್ಯಾಪ್ತಿ ಹೇಗಿತ್ತು ಅಂದರೆ ತ್ರೈಲೋಕ್ಯಂ ಏನ ಸಂಭ್ರಾಂತಂ
ಆದೀಪಿತಮಿವಾಭವತು, ಅವರ ತ್ರೈಲೋಕ್ಯವೂ ಹೌದು. ಇದೆಯಲ್ಲ, ಮೂರು ಲೋಕಗಳು ಕೂಡ ನಮ್ಮೊಳಗೆ ಇದೆ ಅಂತಾನೆ ಬಲ್ಲವರು ಹೇಳುವಂಥದ್ದು ಅಲ್ವಾ. ಸ್ವದೇಶೋ ಭುವನತ್ರಯಂ ಅಂದರೆ ಸ್ವದೇಹೋ ಭುವನತ್ರಯಂ ಅಂತ ಅರ್ಥ. ಅದಕ್ಕೆ ಈ ಶರೀರವೇ ಮೂರು ಲೋಕ ಅಂತ. ಹಾಗೆ ಇಲ್ಲೂ ಹೌದು, ಹೊರಗೂ ಹೌದು. ಆದೀಪಿತಮಿವಾಭವತು, ಇಲ್ಲೆಲ್ಲೂ ಗಾಬರಿ ಏರ್ಪಡ್ತಂತೆ. ಎಲ್ಲಿವರೆಗೆ ಅಂದರೆ ಇವರ ಅಗ್ನಿಯ ಪ್ರತಾಪ, ವಿಶ್ವಾಮಿತ್ರರ ಅಗ್ನಿಯ ಪ್ರತಾಪ ಎಷ್ಟಿತ್ತು ಅಂದರೆ ಅದರ ಮುಂದೆ ದೇವತೆಗಳ ಪ್ರಭೆ ಮಂಕಾಯಿತು. ತಥೋ ದೇವಾಹ ಸ ಗಂಧರ್ವಾಹ ಪನ್ನಗಾಸುರ ರಾಕ್ಷಸಾಹ ಮೋಹಿತಾಹ ತಸ್ಯ ತೇಜಸ ಮಂದರಶ್ಮಯ. ಅವರ ತಪಸ್ಸಿನಿಂದ ಅವರೆಲ್ಲ ಮೋಹಿತರಾದರು, ತೇಜಸ್ಸಿನಿಂದ ಎಲ್ಲ ಕಾಂತಿಹೀನರಾದರು. ಎಲ್ಲ ಹೋಗಿ ಬ್ರಹ್ಮನ ಕೈ ಮುಗಿದ್ರಂತೆ. ಅವ್ರಿಗೆ ಏನು ಬೇಕೋ ಕೊಟ್ಬಿಡು, ಇರೋಕ್ಕೆ ಸಾಧ್ಯ ಇಲ್ಲ ನಮಗೆ. ಮುಂಚೆ ಇವರೇ ಹೋಗಿ ವಿಘ್ನ ಮಾಡ್ತಾರೆ ತಪಸ್ಸಿಗೆ, ಹೆಜ್ಜೆ ಹೆಜ್ಜೆಗೂ. ಈಗ ಪರಿಸ್ಥಿತಿ ಹೇಗೆ ಬಂದಿದೆ ಅಂದರೆ ಎಲ್ಲರೂ ಹೋಗಿ ಬ್ರಹ್ಮನಿಗೆ ಒತ್ತಾಯ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಕೊಡಬೇಕಾಗಿದ್ದನ್ನು ಕೊಟ್ಬಿಡು. ಬಹುಭಿ ಕಾರಣೈರ್ದೇವ ವಿಶ್ವಾಮಿತ್ರೋ ಮಹಾಮುನಿ ಲೋಭಿತ ಕ್ರೋಧಿತಶ್ಚೈವ ತಪಸ ಚಾಭಿವರ್ಧತೆ. ಎಷ್ಟು ರೀತಿಯಲ್ಲಿ ತಪೋವಿಘ್ನವನ್ನು ಮಾಡಿ ಆಯಿತು, ಲೋಭದಿಂದ, ಕ್ರೋಧದಿಂದ, ಕಾಮದಿಂದ ಎಲ್ಲ ಮಾಡಿ ಆಯಿತು. ಆದರೆ ಮತ್ತು ತಪಸ್ಸು ಬೆಳೀತಾ ಇದೆ ಹೊರತು ಅದು ಹಿಂಗ್ತಾ ಇಲ್ಲ ಅಥವಾ ಕಡಿಮೆ ಆಗ್ತಾ ಇಲ್ಲ ಅದು. ಹಾಗಾಗಿ ಕೊಡಬೇಕಾದನ್ನು ಕೊಡು. ಮತ್ತು ಅದು ಮಾತ್ರ ಅಲ್ಲ, ವಿಶ್ವಾಮಿತ್ರರಲ್ಲಿ ಈಗ ಯಾವ ಪಾಪವೂ ಉಳಿದಿಲ್ಲ. ನಹ್ಯಸ್ಯ ವೃಜನಂ ಕಿಂಚಿತ್ ದೃಶ್ಯತೆ ಸೂಕ್ಷ್ಮಮಪ್ಯಥ. ಅಗ್ನಿ ಮಾಡೋ ಕೆಲಸ ಏನು ಅಂತ ಹೇಳಿದ್ವಿ ನಿಮಗೆ? ಪಾಪಗಳನ್ನು, ದೋಷಗಳನ್ನು ಸುಡುವುದು ಅಗ್ನಿಯ ಕಾರ್ಯ ಅಂತ ಹೇಳಿದ್ವಲ್ವಾ. ಅವಕಾಶ ಕೊಟ್ಟರೆ ಅಗ್ನಿ ಅದನ್ನು ಮಾಡುತ್ತೆ ಅಂತ ಹೇಳಿದ್ವಲ್ವಾ. ನೋಡಿ, ಇಲ್ಲಿ ಅಗ್ನಿ ಪೂರ್ತಿ ಪ್ರಜ್ವಲಿತವಾದಾಗ ಅದರ ಫಲ ಹೇಗೆ ಬಂದಿದೆ ಅಂದರೆ ಸೂಕ್ಷ್ಮಮಪ್ಯಥ, ತುಂಬ ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು, ತುಂಬ ಚಿಕ್ಕದು ಅಂದರೆ ಚಿಕ್ಕದು. ಅಂಥದ್ದು ಕೂಡ ಒಂದು ದೋಷ, ಒಂದು ಪಾಪ ಅಲ್ಲಿ ಉಳಿದಿಲ್ಲ ವಿಶ್ವಾಮಿತ್ರರಲ್ಲಿ, ಏನೂ ಕೂಡ ಉಳಿದಿಲ್ಲ. ಹಾಗಾಗಿ ಕೇಳಿದ್ದನ್ನು ಕೊಟ್ಬಿಡೋಣ. ಒಂದು ವೇಳೆ ಕೇಳಿದ್ದನ್ನು ಕೊಡದೇ ಇದ್ದರೆ ಈಗ ವಿಶ್ವಾಮಿತ್ರರ ಶಕ್ತಿ ಹೇಗಿದೆ ಅಂದರೆ ತನ್ನ ತಪಸ್ಸಿನಿಂದ ಪ್ರಳಯ ಮಾಡೋಕ್ಕೆ ಸಾಧ್ಯ. ಅವರು ಸಮಸ್ತ ಲೋಕಗಳನ್ನು ಕೂಡ ಇಲ್ಲವಾಗಿಸೋದಕ್ಕೆ ಸಾಧ್ಯ. ವಿನಾಶಯತಿ ತ್ರೈಲೋಕ್ಯಂ ತಪಸ, ಅಷ್ಟು ಶಕ್ತಿ ಸಂಗ್ರಹಿತವಾಗಿದೆ ಅಲ್ಲಿ. ಇನ್ನು ಪರಿಣಾಮ ಪ್ರಪಂಚದ ಮೇಲೆ ಆಗ್ತಾ ಇದೆ. ನ್ಯಾಯವಾಗಿ ಸಲ್ಲಬೇಕಾದನ್ನು ಸಲ್ಲಿಸ್ತಾ ಇದ್ದಿದ್ದರಿಂದ ಅಥವಾ ಆ ಅಗ್ನಿ ಮಿತಿಮೀರಿ ಬೆಳೀತಾ ಇದ್ದಿದ್ದರಿಂದ ದಿಕ್ಕುಗಳು ವ್ಯಾಕುಲವಾಗಿವೆ, ಏನೂ ಕಾಣ್ತಾ ಇಲ್ಲ, ಯಾರಿಗೂ ಏನೂ ಕಾಣ್ತಾ ಇಲ್ಲ, ಅಯೋಮಯ ಎನ್ನುವ ಸ್ಥಿತಿ ಇದೆ. ಸಮುದ್ರಗಳು ಕ್ಷೋಭೆಗೊಂಡಿವೆ, ಪರ್ವತಗಳು ಒಡೆದು ಹೋಗ್ತಾ ಇದ್ದಾವೆ, ಸೀಳಿ ಹೋಗ್ತಾ ಇದ್ದಾವೆ ಪರ್ವತಗಳು, ಭೂಮಿ ಕಂಪಿಸ್ತಾ ಇದೆ. ಪ್ರಕಂಪತೆ ಚ ಪೃಥಿವಿ, ಗಾಳಿ ವ್ಯಾಕುಲವಾಗಿ ಬೀಸ್ತಾ ಇದೆ. ಬ್ರಹ್ಮನ್ ನ ಪ್ರತಿಜಾನೀಮೋ ನಾಸ್ತಿಕೋ ಜಾಯತೆ ಜನಃ. ಬ್ರಹ್ಮನಿಗೆ ದೇವತೆಗಳು ಹೇಳುವಂಥದ್ದು ಜನರು ನಾಸ್ತಿಕರಾಗ್ತಾರೆ, ತಪಸ್ಸಿಗೆ ಫಲ ಇಲ್ಲ ಅಂತಾಗ್ಬಿಡ್ತದೆ ಹೀಗೆ ಮುಂದುವರೆದರೆ ಇದು. ಹಾಗಾಗಿ ಸಮೂಢಮೈವ ತ್ರೈಲೋಕ್ಯಂ ಸಂಪ್ರಕ್ಷುಭಿತ ಮಾನಸಂ. ಇಡೀ ಮೂರು ಲೋಕವು ಕೂಡ ಮೋಹಕ್ಕೆ ಒಳಗಾಗಿದೆ, ಮೂರ್ಛೆಗೆ ಒಳಗಾಗಿದೆ. ಯಾರ ಮನಸ್ಸಿಗೂ ಸಮಾಧಾನ ಇಲ್ಲ. ಸೂರ್ಯ ಕೂಡ ಕಾಂತಿಯನ್ನು ಕಳ್ಕೊಂಡಿದ್ದಾನೆ. ಹಾಗಾಗಿ ವಿಶ್ವಾಮಿತ್ರರು ಪ್ರಪಂಚದ ನಾಶಕ್ಕೆ ಮನಸ್ಸು ಮಾಡುವ ಮೊದಲು ಹೋಗಿ ವಿಶ್ವಾಮಿತ್ರರನ್ನು ಪ್ರಸನ್ನಗೊಳಿಸೋಣ. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ದೇವತೆಗಳನ್ನು ಪ್ರಸನ್ನಗೊಳಿಸಬೇಕು ಅಂತ ತಪಸ್ಸು ಮಾಡೋದು. ಈಗ ಎಲ್ಲಿಗೆ ಬಂದಿದೆ ಅಂದರೆ ದೇವತೆಗಳು ಹೋಗಿ ವಿಶ್ವಾಮಿತ್ರರನ್ನು ಪ್ರಸನ್ನಗೊಳಿಸುವಂಥ ಸ್ಥಿತಿ. ಹಾಗಾಗಿ ಬುದ್ಧಿನ ಕುರಿತೆ ಯಾವ ನಾಶಿಯ ದೇವ ಮಹಾಮುನಿ ತಾವತ್ ಪ್ರಸಾದ್ಯ. ಪ್ರಪಂಚ ನಾಶಕ್ಕೆ ಮನಸ್ಸು ಮಾಡುವ ಮೊದಲು ಹೋಗಿ ಮನವೊಲಿಸೋಣ. ಏನಪ್ಪ ಅಂಥ ಸಮಸ್ಯೆ ಅಂದರೆ ಅಗ್ನಿರೂಪೋ ಭಗವಾನ್. ಅದು ವಿಶ್ವಾಮಿತ್ರ ಅಂದರೆ ಈಗ ವಿಶ್ವಾಮಿತ್ರ ಅಲ್ಲ, ಅದು ಅಗ್ನಿಯೇ. ಅಗ್ನಿ ಬೆಳೆದರೆ ಹೀಗೆ ಬೆಳಿಬೋದು. ಹೇಗೆ ಬೆಳಿಬೋದು ಅಂದರೆ ಮೂರು ಲೋಕವನ್ನು ಕೂಡ ಸುಡುವ ಹಾಗೆ ಬೆಳಿಬೋದು. ಯಾರಿಗೂ ಪ್ರಪಂಚದಲ್ಲಿ ಆ ಅಗ್ನಿ ಬಿಸಿ ತಟ್ಟದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಬೆಳಿಬೋದು ಅಂತ. ಮಹಾದ್ಯುತಿ. ಹಿಂದೆ ಪ್ರಳಯ ಕಾಲದಲ್ಲಿ ಅಗ್ನಿ ಹೇಗೆ ಮೂರು ಲೋಕವನ್ನು ಸುಟ್ಟಿತ್ತೋ ಹಾಗೆ ಸುಡುವ ಸಾಧ್ಯತೆ ವಿಶ್ವಾಮಿತ್ರರಿಗಿದೆ. ಹಾಗಾಗಿ ಒಂದು ವೇಳೆ ದೇವರಾಜ್ಯವನ್ನು ಕೇಳಿದ್ರು ಕೊಟ್ಬಿಡೋಣ, ಅವ್ರ ಸೇವೆ ಮಾಡ್ಕೊಂಡಿರೋಣ ನಾವು. ಆಗ ಬ್ರಹ್ಮದೇವರು ಹೋಗಿ ವಿಶ್ವಾಮಿತ್ರರನ್ನು ಒಲಿಸಿ ಬ್ರಹ್ಮರ್ಷಿತ್ವವನ್ನು ಕೊಟ್ಟ ಅಂತ ನಾವು ಕೇಳ್ತೇವೆ.
ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಪಿ. ವಿಶ್ವಾಮಿತ್ರರು ಹೇಳಿದ್ದೇನು, ನೀನು ಹೇಳಿದ್ರೆ ಸಾಲದು, ವಸಿಷ್ಠರು ಹೇಳಬೇಕು. ಹಠಕ್ಕಲ್ಲ, ಅದನ್ನು ಪ್ರಮಾಣಿತ ಮಾಡೋ ಯೋಗ್ಯತೆ ಅವರಿಗಿದೆ ಅಂತ, ವಸಿಷ್ಠರಿಗಿದೆ ಅಂತ. ಹೌದೋ ಅಲ್ವೋ, ಬ್ರಹ್ಮರ್ಷಿ ಹೋದೋ ಅಲ್ವೋ ಅಂತ ಈ ಲೋಕದಲ್ಲಿ ಹೇಳುವ ಯೋಗ್ಯತೆ ಯಾರಿಗಾರು ಇದ್ದರೆ ವಸಿಷ್ಠರಿಗಿರುವಂಥದ್ದು ಅಂತ. ಯಾಕೆಂದರೆ ಸಖ್ಯಂಚಕಾರ ಬ್ರಹ್ಮರ್ಷಿ ಅಂತ ಪ್ರಪಂಚದಲ್ಲಿ ಪ್ರತೆ ಏನು ಬಂದಿದೆ ಅಂತ, ಜಗಳ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಮುಂದೂ ಇತ್ತು, ಹಾಗೆ ಮುಂದುವರಿತು. ಇಬ್ಬರು ಬ್ರಹ್ಮರ್ಷಿಗಳು ಹಾಗೆ ಮುಂದುವರಿತು ಅಂತ ಅರ್ಥ ಇಲ್ಲದೆ ಇರುವಂಥದ್ದು. ಸಖ್ಯಂಚಕಾರ ಬ್ರಹ್ಮರ್ಷಿ, ಮೂರದಲ್ಲಿರೋದು ಹೇಗೆ ಅಂತ ಸಖ್ಯ ಏರ್ಪಟ್ಟಿತು ಒಂದು ವಸಿಷ್ಠ ವಿಶ್ವಾಮಿತ್ರರ ಮಧ್ಯದಲ್ಲಿ ಅಂತ ವಾಲ್ಮೀಕಿ ರಾಮಾಯಣ ಹೇಳುವಂಥದ್ದು. ಅದು ಮುಂದಿನ ಕತೆ. ಇದೇನೆಂದರೆ, ಈ ಉಪವಾಸದ ನೇರ ಫಲಿತಾಂಶ ಏನಂದರೆ ಅಗ್ನಿ ಪ್ರಜ್ವಲನ. ನಮ್ಮೊಳಗಿನ ಆ ಕೋಷ್ಠಾಗ್ನಿ ಪ್ರಜ್ವಲಿಸುವಂಥದ್ದು, ಅದರ ಫಲವಾಗಿ ಯಾವ ದೋಷವೂ ಉಳಿದು ಹೋಗುವಂಥದ್ದು, ದೋಷವನ್ನೆಲ್ಲ ಸುಟ್ಟು ಹಾಕಿ ನಮ್ಮನ್ನು ನಿಷ್ಪಾಪರನ್ನಾಗಿ ನಿರ್ದೋಷರನ್ನಾಗಿ ಇದು ಮಾಡುವಂಥದ್ದು. ಇದು ಅದರ ಫಲ ಎನ್ನುವುದು ಈ ಕಥೆಯಲ್ಲಿ ನಮಗೆ ಗೊತ್ತಾಗುವಂಥದ್ದು. ಇಲ್ಲೂ ಹಾಗೆ ಎಷ್ಟು ಕಾಲದ ಉಪವಾಸ, ಅದರ ಕ್ಲೇಶ ಇಲ್ಲ, ಉಪವಾಸದ ಹಸಿವು ಇಲ್ಲ ವಿಶ್ವಾಮಿತ್ರರಿಗೆ. ಯಾಕೆಂದರೆ ಉಪವಾಸ ಆಗಿದೆ ಅಲ್ಲಿ, ತಮ್ಮೊಳಗಿನ ಘನತತ್ವದಲ್ಲಿ ಲೀನವಾಗಿದ್ದಾರೆ ಅವರು, ಅದರ ಒಂದು ಸಂಘದಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಹಸಿವಿನ ಬಾಧೆ ಇಲ್ಲ. ಬಾಧೆ ಇದ್ದರೆ ಉಪವಾಸ ಅಲ್ಲ. ಇವತ್ತು ಉಪವಾಸ ನನಗೆ ಯಾಕೆ ಅಂದರೆ ಹೊಟ್ಟೆಗೇನು ಸಿಕ್ಕಿಲ್ಲ ಅಂತ, ಅದು ಉಪವಾಸ ಅಲ್ಲ. ಅದು ಉಪವಾಸ ಅಲ್ಲ, ಅದು ನಿರಾಹಾರ ಅಂತ ಕರಿಬೋದು ಅದನ್ನು ಬೇಕಾದ್ರೆ, ಹೊರತು ಉಪವಾಸ ಅಲ್ಲ, ನಿರಶನ ಅಂತ ಕರಿಬೋದು. ಆದರೆ ಉಪವಾಸ ಅಂತ ಆಗಬೇಕಾದ್ರೆ ಈ ಭಗವತ್ ಸಾಮೀಪ್ಯ ಬೇಕಾದಕ್ಕೆ, ಅದೆಲ್ಲ ಉಪವಾಸ ಅಲ್ಲ ಅದು. ಇನ್ನು ಅದೆಲ್ಲ ಹಳೆ ಕತೆ. ಇತ್ತೀಚಿನ ಕತೆ ಹೇಳೋದಾದರೆ ರಮಣ ಮಹರ್ಷಿಗಳು. ಅವರು ತಮಿಳುನಾಡಿನ ತಿರುವಣ್ಣಾಮಲೆಗೆ ಬಂದ ಆರಂಭದ ದಿನಗಳು. ಅಲ್ಲಿ ಪಾತಾಳ ಲಿಂಗಂ ಎನ್ನುವ ಕತ್ತಲೆಯ ಗುಹೆ, ತೇವಾಂಶ ಇದೆ, ತುಂಬ ತೇವಾಂಶ ಇದ್ದಲ್ಲಿ ಕ್ರಿಮಿಕೀಟಗಳಿರ್ತವೆ. ಅಂಥದ್ದೊಂದು ಗುಹೆ. ಅಲ್ಲಿ ಯಾವಾಗಲೂ ಧ್ಯಾನದಲ್ಲಿ ಮುಳುಗಿರ್ತಿದ್ದಾರಂತೆ, ಆಳವಾದ ಧ್ಯಾನದಲ್ಲಿ, ಸಮಾಧಿಯಲ್ಲಿ ಯಾವಾಗಲೂ ಮುಳುಗಿರ್ತಾ ಇದ್ರು ರಮಣ ಮಹರ್ಷಿಗಳು. ಆಗ ಏನಾಯಿತು, ಕ್ರಿಮಿಕೀಟಗಳು, ಇರುವೆಗಳು ಅವರ ದೇಹಕ್ಕೆ ಮುತ್ತಿಗೆ ಹಾಕಿದ್ವು, ಕಚ್ಚಿ ಒಂದಷ್ಟು ದೇಹ ಭಾಗಗಳನ್ನು ತಿಂದುಬಿಟ್ಟು, ತೊಡೆಗಳು, ಕಾಲುಗಳು, ಆಸನದ ಪ್ರದೇಶ, ಇದನ್ನೆಲ್ಲ ಇರುವೆಗಳು ನಿರಂತರವಾಗಿ ಕಚ್ಚಿ ರಂಧ್ರಗಳನ್ನು ಮಾಡಿ ಮಾಂಸವನ್ನು ತಿಂದವು. ಬರೇ ಚರ್ಮ ತಿಂದಿದ್ದಲ್ಲ, ಚರ್ಮದಲ್ಲಿ ರಂಧ್ರ ಮಾಡಿ ಮಾಂಸವನ್ನು ತಿಂದವು. ಗೊತ್ತಿಲ್ಲ ಅವರಿಗೆ, ರಮಣ ಮಹರ್ಷಿಗಳಿಗೆ. ಯಾಕೆ ಅಂದರೆ ಅವರು ಉಪವಾಸ ಇದ್ದರು. ಹೊಟ್ಟೆಗಂತ ತಗೊಂಡಿಲ್ವ ಅಂದರೆ ಹಾಗಲ್ಲ, ಉಪವಾಸ ಇದ್ರು ಅಂದರೆ ಎಲ್ಲವನ್ನೂ ಮರೆತಿದ್ರು. ಇಲ್ಲೂ ಕೂಡ ಹಾಗೆ, ಈ ಇರುವೆಗಳು ಬಂದು ಕಚ್ಚಿ ತಿಂದು ಮಾಂಸದವರೆಗೆ ಹೋಗಬೇಕು ಅಂದರೆ ಅದು ಅಷ್ಟು ಬೇಗ ಆಗುವಂಥದ್ದಲ್ಲ, ಸುಮಾರು ಸಮಯ ತಗೊಂಡಿರೋವಂಥದ್ದು. ಅದು ಅಷ್ಟು ಬೇಗ ಅಲ್ಲಿವರೆಗೆ ಹೋಗೋದಿಲ್ಲ, ಅದು ಸಾಕಷ್ಟು ಸಮಯ ತಗೊಳುತ್ತೆ ಅದು. ಹಾಗಾದ್ರೆ ಅವ್ರು ಏನು ಮಾಡ್ತಾಯಿದ್ರು, ಗುಹೆ ಒಳಗೆ ಯಾರು ಅಡುಗೆ ಮಾಡಿ ಬಡಿಸ್ತಾ ಇದ್ರು ಅಂದರೆ ಏನಿಲ್ಲ, ಉಪವಾಸ, ನಿಜವಾದ ಉಪವಾಸ. ಇನ್ನು ಈ ಹಳೆಯ ಕಥೆಗಳ ಪೈಕಿಯಲ್ಲಿ ಕೊನೆಯದು, ತುಂಬ ಹಳೆಯದಿದು, ಒಂದು ರಾಕ್ಷಸನ ಕಥೆ ಇದು, ಮಹಾರಾಕ್ಷಸನ ಕಥೆ ಇದು. ಹಿರಣ್ಯಕಶಿಪು. ಹಿರಣ್ಯಾಕ್ಷನ ವಧೆಯಾದ ಬಳಿಕ ಹಿರಣ್ಯಕಶಿಪು ತಪಸ್ಸಿಗೆ ಹೋಗ್ತಾನೆ. ಅಜೇಯ ಅಜರಾಮರಾಗಬೇಕು ಅಂತ ಅವನು ತಪಸ್ಸು ಮಾಡ್ತಾ ಇರುವಂಥದ್ದು. ಅಪ್ರತಿದ್ವಂದ್ವ, ತನಗ್ಯಾರು ಎದುರಿರಬಾರ್ದು ಅಂತ, ಏಕರಾಜ ತಾನಾಗಬೇಕು ಅಂತ ತಪಸ್ಸು ಮಾಡ್ತಾ ಇರುವಂಥದ್ದು. ಮಂದರ ಪರ್ವತದ ಪರಿಸರದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಊರ್ಧ್ವಬಾಹು, ಎರಡೂ ಕೈ ಮೇಲೆತ್ತಿದ್ದಾನೆ. ನಭೋ ದೃಷ್ಟಿ, ಆಕಾಶದಲ್ಲಿ ದೃಷ್ಟಿಯನ್ನು ನೆಟ್ಟಿದ್ದಾನೆ. ಪಾದಾಂಗುಷ್ಠಾಶ್ಯತಾವನಿ, ಕೇವಲ ಹೆಬ್ಬೆರಳುಗಳ ಮೇಲೆ ನಿಂತಿದ್ದಾನೆ, ಪಾದವನ್ನು ಕೂಡ ಊರಿಲ್ಲ. ಕೇವಲ ಅಂಗುಷ್ಠಾಗ್ರದ ಮೇಲೆ ನಿಂತು ಎರಡೂ ಕೈ ಮೇಲೆತ್ತಿ ದೃಷ್ಟಿಯನ್ನು ಆಗಸದಲ್ಲಿ ನೆಟ್ಟು ತಪಸ್ಸು. ಎಷ್ಟೊತ್ತು ಎತ್ಕೊಳ್ಳೋಕ್ಕಾಗತ್ತೆ ನೋಡೋಣ, ಎತ್ಕೊಳ್ಳಿ. ಆ ಥರ ಈಗಲೇ ಎಲ್ಲ ಹೋಗಿ ನೋಡ್ಕೊಳ್ಳಿ. ಬೆರಳ ತುದಿಯಲ್ಲಿ, ಹೆಬ್ಬೆರಳ ತುದಿಯಲ್ಲಿ ಎಷ್ಟೊತ್ತು ಎತ್ಕೋಬೋದು? ಅವನು ಎಷ್ಟೊತ್ತು ನಿಂತ್ಕೊಂಡಿಲ್ವಂತೆ, 100 ದಿವ್ಯ ವರ್ಷಗಳು ಅಂತ. ಒಂದು ದಿವ್ಯ ವರ್ಷ ಅಂದರೆ 365 ವರ್ಷ. ನಮ್ಮದು ಮನುಷ್ಯರ 365 ವರ್ಷ, ದೇವತೆಗಳ 1 ವರ್ಷ. 100 ದಿವ್ಯ ವರ್ಷ ಅಂದರೆ ನೀವು ಗುಣಾಕಾರ ಮಾಡಿ ಎಷ್ಟಾಯಿತು ಅಂತ.
ಇಷ್ಟು ಕಾಲದ ತಪಸ್ಸು ಅದು ಹಿರಣ್ಯಕಶಿಪುವಿನದ್ದು. ಅವನಿಗೆ ಅಂತಹದ್ದೊಂದು ವರ ಸಿಕ್ಕಿದೆ ಅಂದರೆ ಸುಮ್ಮನೆ ಸಿಕ್ಕಿಲ್ಲ ಅದು. ಅದರ ಹಿಂದಿರುವ ಪ್ರಯತ್ನ ಇದೆಯಲ್ಲ, ಅದು ಅತ್ಯದ್ಭುತವಾಗಿರುವಂಥದ್ದು, ಅಸಾಧಾರಣವಾಗಿರುವಂಥದ್ದು. ಮೋಕ್ಷಕ್ಕಾಗಿ ಮಾಡಿದ್ನ ಅಂದರೆ ಇಲ್ಲ, ಮೋಕ್ಷಕ್ಕಾಗಿ ಮಾಡಿಲ್ಲ. ಅವನು ವಿಶ್ವವಿಜಯಿ ಆಗಬೇಕು ಅಂತ ಮಾಡಿದ್ದು. ರಜೋಗುಣ ತಮೋಗುಣಗಳ ಪ್ರಭಾವ ಇದೆ. ಆದರೆ ಮೋಕ್ಷಕ್ಕಾಗಿ ಅಲ್ಲವೋ ಅಂದರೆ ಮೋಕ್ಷಕ್ಕಾಗಿ ಮಾಡಿರೋದು. ಒಳಗೆ ಜೀವ ಆ ಕಡೆಗೆ ಹೋಗ್ತಾ ಇದೆ. ಅದು ಇವನು ಮೋಕ್ಷಕ್ಕೆ ಹೋಗಬೇಕು ಅಂದರೆ ದೇವರು ಕೆಳಗಿಳಿದು ಬರಬೇಕು. 3 ಅವತಾರ ತಗೊಳ್ಬೇಕು ದೇವರು ಇವನಿಗೋಸ್ಕರವಾಗಿ. ನರಸಿಂಹ ಅವತಾರ, ರಾಮಾವತಾರ, ಕೃಷ್ಣಾವತಾರ ತಾಳಿಸ್ಬೇಕು ಇವನು ದೇವರಿಂದ. ಅಂಥ ಕೆಲಸ ಇದೆ ಹಿರಣ್ಯಕಶಿಪುವಿಗೆ. ಅದು ಕೊಟ್ಟು ಶಕ್ತಿ ಬೇಕು ಅದೆಲ್ಲ ಮಾಡಬೇಕು ಅಂದರೆ. ಭಯಂಕರವಾದ ತಪಸ್ಸು. ಮೊದಲು ಹೇಗಪ್ಪ ಅಂದರೆ ಅವನ ಜಟಾಮಂಡಲ ಶೋಭಿಸ್ತಂತೆ, ಎಲ್ಲ ಕಡೆಗೆ ಹಬ್ಬಿ ಹರಡಿದೆ ಜಟಗಳು. ಹೇಗೆ ಅಂದರೆ ಸಂವರ್ತಕ ಅಂತ ಒಂದು ಅಗ್ನಿ ಸೂರ್ಯನಿಗೂ ಹೇಳ್ತಾರೆ, ಅದರ ಜ್ವಾಲೆಗಳು ಕಿರಣಗಳು ಹರಡಿದ ಹಾಗೆ ಜಟಗಳು ಹರಡಿತ್ತು ಎಲ್ಲ ಕಡೆಗೂ ಅಂತ. ಹಾಗೆ ಆರಂಭದಲ್ಲಿ ಇತ್ತಂತೆ. ದೇವತೆಗಳು ತಮ್ಮ ಸ್ಥಾನಕ್ಕೆ ಹೋಗಿ ಸೇರ್ಕೊಂಡ್ರಂತೆ. ಈ ಸಮಯದಲ್ಲಿ ತಮ್ಮ ನೆಲೆಗಳನ್ನು ಕಂಡುಕೊಂಡ್ರಂತೆ. ಹೇಗೂ ಇವನು ಕಾಟ ಇಲ್ವಲ್ಲ ಈಗ ಅಂತ. ಆದರೆ ಮುಂದುವರೆದಂತೆ ತಪಸ್ಸು ಎಲ್ಲಿಗೆ ಹೋಯಿತು ಅಂದರೆ ಇದರದ್ದೇ ಹೋಲಿಕೆ ಇದೆ, ಈಗ ಹೇಳಿದ ದೃಷ್ಟಾಂತದ ಹೋಲಿಕೆ ಇದೆ. ಯಾಕೆಂದರೆ ಅದೇ ಅದು. ತಸ್ಯ ಮೂರ್ಧ ಸಮದ್ಭೂತ ಸಧೂಮೋಗ್ನಿಸ್ತಪೋಮಯ ತಿರಿಯ ಗೂರ್ಧ ಮಧೋ ಲೋಕಾನ್ ಪ್ರಾತಪದ್ ವಿಶ್ವಗೈರಿತ. ನೆತ್ತಿಯಿಂದ ಹೊಗೆಯಿಂದೊಡಗೂಡಿದ ಬೆಂಕಿ ಹೊರಬಂತು. ಬೆಂಕಿಯೇ ಹೊರಬಂತು. ಸಧೂಮೋಗ್ನಿ ಅದು ಮೇಲೆ ಕೆಳಗೆ ಅತ್ತ ಇತ್ತ ಎಲ್ಲ ವ್ಯಾಪಿಸಿತು. ಆ ಬೆಂಕಿ ತುಂಬ ಕಾಲ ಕಳೆದಿದೆಯಲ್ಲ. ವಿಶ್ವಗೈರಿತ ಪರಿಣಾಮವಾಗಿ ನದಿ ಸಮುದ್ರಗಳು ಕ್ಷೋಭೆಗೊಂಡವು, ಭೂಮಿ ಕಂಪಿಸಿತು, ಗ್ರಹಗಳೆಲ್ಲ ಉದುರಿದುವಂತೆ. ಗ್ರಹಗಳು ಉದುರಿದವು, ತಾರೆಗಳು ಕೂಡ ಸ್ಥಾನಚ್ಯುತವಾದವು ಮತ್ತು ಹೊತ್ತಿ ಉರಿದವು. ಸ್ವರ್ಗಕ್ಕೂ ಬಿಸಿ ತಟ್ಟಿದಂತೆ. ಎಷ್ಟರ ಮಟ್ಟಿಗೆ ಅಂದರೆ ಸ್ವರ್ಗ ತಂಪಲ್ವಾ, ಅತ್ಯಂತ ತಂಪು. ಆದರೆ ಬಿಸಿ ಎಷ್ಟು ಸ್ವರ್ಗದಲ್ಲಿ ಏರ್ಪಡ್ತು ಅಂದರೆ ಸ್ವರ್ಗದಲ್ಲಿ ಇರೋಕ್ಕೆ ಆಗದೆ ಬಿಟ್ಟು ಬ್ರಹ್ಮಲೋಕಕ್ಕೆ ಹೋದ್ರಂತೆ ಮೇಲಕ್ಕೆ. ದೇವತೆಗಳು ಅಷ್ಟು ಬಿಸಿ. ಯಾಕೆಂದರೆ ಅಗ್ನಿ. ತಪಸ್ಸು ಅಂದರೆ ಅಗ್ನಿ, ಅಗ್ನಿ ಅಂದರೆ ತಪಸ್ಸು. ಬ್ರಹ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೋಗಿ ಅದು ಏನು ಅಂತ ನೋಡೋದು ಒಳ್ಳೆಯದು, ಯಾರಿಗೂ ಇರೋ ಪ್ರಶ್ನೆ ಇಲ್ಲ ಅಂತ ಕಷ್ಟ ಆಗಿಬಿಟ್ಟಿದೆ, ಹೋಗಿ ನೋಡೋದು ಒಳ್ಳೆಯದು ಅಂತೆಲ್ಲ ವಿಜ್ಞಾಪನೆ ಮಾಡ್ತಾರೆ. ಅಲ್ಲೊಂದು ಸಂಭಾಷಣೆ ಆಗುತ್ತೆ ಬ್ರಹ್ಮದೇವರಿಗೂ ಮತ್ತು ದೇವತೆಗಳಿಗೂ. ಆಮೇಲೆ ಬ್ರಹ್ಮ ಒಪ್ಕೊಂಡು ಹಿರಣ್ಯಕಶಿಪು ಇದ್ದಲ್ಲಿ ಬರ್ತಾನೆ. ಇಲ್ಲೇ ಇರೋ ಸ್ವಾರಸ್ಯ. ಹಿರಣ್ಯಕಶಿಪು ಇರೋಲ್ಲಿ ಬಂದರೆ ದೈತ್ಯೇಶ್ವರ ಆಶ್ರಮ, ಈ ಶಬ್ದ ನೋಡಿ, ಭಾಗವತದ ಪಂಕ್ತಿಗಳು ಇವೆಲ್ಲವೂ ಕೂಡ ದೈತ್ಯೇಶ್ವರ ಆಶ್ರಮ. ಆ ದೈತ್ಯೇಶ್ವರನ ಆಶ್ರಮದಲ್ಲಿ ದೈತ್ಯೇಶ್ವರ ಇಲ್ಲ, ಹಿರಣ್ಯಕಶಿಪು ಇಲ್ಲ, ಕಾಣ್ತಾ ಇಲ್ಲ. ಏನಾಗಿರ್ಬೋದು ಕಾಣದೇ ಇರೋದಕ್ಕೆ? ಏನಾಗಿರ್ಬೋದು? ಏನಪ್ಪ ಆಗಿರ್ಬೋದು ಅಂದರೆ ಹಿರಣ್ಯಕಶಿಪುವಿನ ಮೇಲೆ ಹುಲ್ಲು ಬಿದಿರು ಬೆಳೆದಿದೆ ಅಂತೆ. ಹುತ್ತ ಮಾತ್ರ ಅಲ್ಲ, ವಲ್ಮೀಕ ತೃಣ ಕೀಚಕೈಹಿ. ಹುತ್ತ ಮಾತ್ರ ಅಲ್ಲ, ಹುಲ್ಲು ಬಿದಿರುಗಳು ಬೆಳೆದಿದ್ದಾವೆ. ಹಾಗೆ ಒಳಹೊಕ್ಕು ದೃಷ್ಟಿ ನೋಡಿದರೆ ಅಲ್ಲಿ ಏನಿದೆ ಅದ್ರ ಒಳಗೂ ಕೂಡ ಹಿರಣ್ಯಕಶಿಪು ಅವನು ಯಥಾರೂಪವಾಗಿ ಇಲ್ಲ. ಅವನು ತಪಸ್ಸು ಕೂತಾಗ ಹಾಗಿದ್ನೂ ಹಾಗಿಲ್ಲ. ಮತ್ತೇನಿದೆ, ಹೇಗಿರ್ಬೋದು? ಸಪೂರ ಆಗಿರ್ಬೋದು. ಅವನು ತಪಸ್ಸು ಮಾಡಿ 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 ಮೂಳೆಗಳಿದ್ದವು ಅಷ್ಟೇ. ಹಿರಣ್ಯಕಶಿಪುವಿನ ಮೂಳೆಗಳಿದ್ದವು. ಇದು ಹೇಗಿರ್ಬೋದು ಈ ತಪಸ್ಸು? ಪಿಪೀಲಿಕಾಭಿರಾಚೀರ್ಣಂ, ಇರುವೆಗಳು ತಿಂದು ಹಾಕಿದೆ. ಏನಲ್ಲ, ಮೇಧ, ಕೊಬ್ಬು, ತ್ವಕ್ಕು, ಚರ್ಮ, ಮಾಂಸ, ರಕ್ತ, ಈ ಮೂಳೆ ಮೇಲೆ ಏನೆಲ್ಲ ಇದೆಯೋ ಅದೆಲ್ಲದನ್ನು ತಿಂದು ಹಾಕಿದೆ ಅಂತ ಇರುವೆಗಳು. ಇವನು ಗಪ್ ಚುಪ್. ಇವನು ಏನು ಇರುವೆ ಓಡಿಸೋಕೆ ಕೂಡ ಹೋಗಿಲ್ಲ. ಹಿರಣ್ಯಕಶಿಪು ಅದನ್ನು ಮೀಸ ಕಲ್ಪನೆ ಮಾಡ್ಕೊಳ್ಳಿ ಹೇಗಿರ್ಬೋದು ಅಂತ. ಹಿರಣ್ಯಕಶಿಪು ನೀವು ಅವನು ಆ ಇರುವೆ ಓಡಿಸೋಕ್ಕಾಗೋದಿಲ್ವ ಅವನಿಗೆ, ಹಿರಣ್ಯಕಶಿಪುವಿಗೆ? ಹಾಗಾದರೆ ತಿಂದು ಹಾಕ್ಬಿಟ್ಟಿದೆ ಪೂರ್ತಿ. ಯಾಕೆಂದರೆ ತಪಸ್ಸಿನಲ್ಲಿ ಮುಳುಗಿದ್ದಾನೆ. ಬ್ರಹ್ಮನ ಉಪವಾಸ, ಯಾರಿಗೆ? ಹಿರಣ್ಯಕಶಿಪುವಿಗೆ ಬ್ರಹ್ಮನ ಉಪವಾಸ ಅಲ್ಲಿ. ಆದರೂ ತಪಸ್ಸು ಮಾಡ್ತಾ ಇದ್ದಾನೆ. ತೇಜಸ್ಸು ಹೊರಹೊಮ್ತಾ ಇದೆ. ಆ ಮೂಳೆಗಳಿಂದ
ಕಾಂತಿ ಹೊರಹೊಮ್ತಾ ಇದೆಯಂತೆ ತಪಸ್ಸಿನ ಫಲಿತಾಂಶವಾಗಿ. ಹಾಗಾಗಿ ಯಥಾಭ್ರಾಪಿ ಹಿತಂ ರವಿಂ, ಮೋಡ ಮುಚ್ಚಿದ ಸೂರ್ಯನಂತೆ ಕಂಡ ಹಿರಣ್ಯಕಶಿಪು ಆ ಸಮಯದಲ್ಲಿ. ಆಗ ಬ್ರಹ್ಮ ಹೋಗಿ ಉತ್ತಿಷ್ಠೋತ್ತಿಷ್ಠ, ಏಳು ಏಳು ಅಂತ ಯಾರಿಗೆ ಹೇಳಿದ್ದು? ಮೂಳೆಗೆ ಹೇಳಿದ್ದು. ಜೀವ ಇದೆ ಮೂಳೆಗೆ ಅಂದರೆ ಜೀವ ಇದೆ, ಜೀವ ಇದೆ ಮೂಳೆಗೆ. ಹೇಗ್ರಿ ಮೂಳೆಗೆ ಜೀವ ಇರುತ್ತೆ, ನಿಮಗೇನು ವಿಜ್ಞಾನ ಗೊತ್ತಿಲ್ಲ ಅಂತ ಯಾರು ಹೇಳೋ ಹಾಗಿಲ್ಲ. ಈ ಯುಗ ಅಲ್ಲ ಅದು, ಅದು ಕೃತಯುಗ, ಅದು ಅಸ್ಥಿಗತ ಪ್ರಾಣ ಎನ್ನುವ ಯುಗ ಅದು. ಮೂಳೆ ಇರೋವರೆಗೂ ಜೀವ ಇರುತ್ತೆ. ಈಗ ಅನ್ನಗತ ಪ್ರಾಣ ಅಂತ ಅಥವಾ ಶ್ವಾಸಗತ ಪ್ರಾಣ ಅಂಥ ಕಾಲ ಬಂದಿದೆ. ಉಸಿರಿರೋವರೆಗೂ ಬದುಕು, ಅನ್ನ ಇರೋವರೆಗೂ ಬದುಕು ಅನ್ನೋ ಕಾಲ ಬಂದುಬಿಟ್ಟಿದೆ ಈಗ. ಆದರೆ ಆಗ ಹಾಗಲ್ಲ, ಅಸ್ಥಿಗತ ಪ್ರಾಣ ಅಂತಾಗಿದ್ದರಿಂದ ಜೀವ ಹಿಡ್ಕೊಂಡಿದ್ದಾನೆ ಇನ್ನೂ ಕೂಡ ಅಂತ ಮೂಳೆಗಳಲ್ಲಿ. 7 ತಪಸ್ಸಿದ್ಧನಾದ ನೀನು, ವರ ಕೊಡಲು ಬಂದೆ ನಾನು, ಕೇಳು ಬೇಕಾದ ವರವನ್ನು ಅಂತೆಲ್ಲ ಹೇಳಿದವನು ಬ್ರಹ್ಮನ ಪ್ರಶಂಸೆಯ ಮಾತುಗಳನ್ನು ಕೇಳಿ ಅದ್ರಾಕ್ಷಮಹಂ ಏತಂತೆ ಹೃತ್ಸಾರಂ ಮಹದದ್ಭುತಂ, ನಾನೊಂದು ಅದ್ಭುತವನ್ನು ನೋಡ್ತಾ ಇದ್ದೇನೆ ಅಂತ ಬ್ರಹ್ಮ ಹೇಳೋದು. ಬ್ರಹ್ಮನ ಆಯುಷ್ಯಲ್ಲಿ ಬ್ರಹ್ಮ ಏನೆಲ್ಲ ನೋಡಿರ್ಬೋದು, ಮಹದದ್ಭುತಂ ಅಂತ ಬ್ರಹ್ಮ ಹೇಳ್ತಾನೆ ಅಂತ. ಏನಪ್ಪ ಮಹದದ್ಭುತಂ ಅಂದರೆ ದಂಶ ಭಕ್ಷಿತ ದೇಹಸ್ಯ, ದಂಶ ಅಂದರೆ ಕಚ್ಚಿ ತಿನ್ನುವಂಥ ಇರುವೆ ಮೊದಲಾದ ಕ್ರಿಮಿಕೀಟಗಳು ದೇಹವನ್ನು ತಿಂದು ಮುಗಿಸಿವೆ. ಪ್ರಾಣ ಹ್ಯಸ್ಥಿಷು ಶೀರತೆ, ಪ್ರಾಣಗಳು ಇನ್ನೂ ಕೂಡ ಎಲಿಬಿನಲ್ಲಿ ಉಳ್ಕೊಂಡಿದ್ದಾವೆ. ಯಾರು ಮಾಡಿಲ್ಲ ಈ ಥರ ಇಲ್ಲಿವರೆಗೂ. ನೈತತ್ ಪೂರ್ವರ್ಷಿಯಶ್ಚಕ್ರುಹು, ಪೂರ್ವರ್ಷಿಗಳು ಯಾರು ಇಂಥ ತಪಸ್ಸನ್ನು ಮಾಡಿಲ್ಲ, ಬ್ರಹ್ಮದೇವ ಹೇಳಿದ್ದು. ನಕರಿಷ್ಯಂತೆ ಚಾಪರೆ, ಮುಂದೆ ಯಾರು ಮಾಡೋದು ಇಲ್ಲ. ಏನಪ್ಪ ಅಂದರೆ 100 ದಿವ್ಯ ವರ್ಷಗಳ ಕಾಲ ನೀರು ಕುಡಿಲಿಲ್ಲ. ನಿರಂಬುಹು ಧಾರಯೇತ್ ಪ್ರಾಣ ಕೋವೈ ದಿವ್ಯ ಸಮಾಶತಂ, 100 ದಿವ್ಯ ವರ್ಷಗಳ ಕಾಲ ನೀರಿಲ್ಲದೆ ಪ್ರಾಣಗಳನ್ನು ಹಿಡ್ಕೊಳ್ಳೋಕೆ ಯಾರಿಗೆ ಸಾಧ್ಯ? ಅಂದರೆ ವೈಕುಂಠದ ದ್ವಾರಪಾಲಕನಿಗೆ ಮಾತ್ರ ಸಾಧ್ಯ, ಮತ್ತಾರಿಗೂ ಸಾಧ್ಯ ಇಲ್ಲ. ವಿಷ್ಣು ಪಾರ್ಶ್ವವರ್ತಿಗೆ, ವಿಷ್ಣು ಸಹಚರನಿಗೆ ಮಾತ್ರ ಸಾಧ್ಯ ಅದು. ಅಲ್ಲಿದೆ ಚೈತನ್ಯ ಅದಕ್ಕೆ ಬೇಕಾಗಿರುವಂಥದ್ದು. ಮತ್ತೆ ಮರಳಿ ಹೋಗಬೇಕು ವೈಕುಂಠಕ್ಕೆ ಎನ್ನುವ ಜೀವದ ವಾಂಛೆ ಇದೆಯಲ್ಲ, ದೇವರನ್ನು ಕರೆಸ್ಕೊಳ್ಬೇಕು ಇಲ್ಲಿಗೆ, ಅದು ಆ ಪ್ರಾಣಗಳನ್ನು ಹಿಡಿದಿಟ್ಟಿದೆ. ಹಾಗಾಗಿ ನಿನ್ನ ಈ ತಪಸ್ಸಿನಿಂದ ಮೆಚ್ಚಿದೆ, ಇದು ನಿನಗೆ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳಿ ಇರುಬೆತ್ತಿಂದ ಆ ದೇಹದ ಮೇಲೆ, ಆ ಮೂಳೆ ಮೇಲೆ ಆ ಸಂಭಾಷಣೆ ನೀವು ಕಲ್ಪನೆ ಮಾಡ್ಕೊಳ್ಳಿ. ಬ್ರಹ್ಮದೇವ, ಚತುರ್ಮುಖ ಬ್ರಹ್ಮ ಮತ್ತು ಅಸ್ಥಿಪಂಜರ ಮಾತಾಡೋದು, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ ನೀವು ಹೇಗಿರ್ಬೋದು ಅಂತ. ಅಸ್ಥಿಪಂಜರದ ಮೇಲೆ ತನ್ನ ಕಮಂಡಲಿನ ಜಲವನ್ನು ಪ್ರೋಕ್ಷಿಸಿದಂತೆ ಬ್ರಹ್ಮ. ಆಗ ಮತ್ತೆ ಹಿರಣ್ಯಕಶಿಪು ಪೂರ್ಣಾಂಗನಾಗಿ ಎದ್ದು ಬಂದ, ನವಯುವಕನಾಗಿ ಪೂರ್ಣಾಂಗನಾಗಿ ವಜ್ರಶರೀರಿಯಾಗಿ ಎದ್ದು ಬಂದ. ಹಿರಣ್ಯಕಶಿಪು ಅಂದರೆ ಕೆಟ್ಟ ರಾಕ್ಷಸ ಅಂತ ಅಷ್ಟೇ ಭಾವಿಸಬೇಡಿ, ಒಳಗಿರತಕ್ಕಂಥ ಚೇತನ ಯಾವುದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ದೇವರನ್ನು ಕರೆಸುವಂಥ ಯೋಗ್ಯತೆ, 3 ಬಾರಿ ದೇವರನ್ನು ಭೂಮಿಗೆ ಕರೆಸೋ ಯೋಗ್ಯತೆಯನ್ನು ನಾವು ಯೋಚನೆ ಮಾಡಬೇಕು. ಅಷ್ಟು ಸುಲಭದ್ದಲ್ಲ ಅದು. ಕೆಲವು ಸಾರಿ ಏನು ಅಂದರೆ, ಈಗ ದೇಹದ ಒಳಗಿನ ಕೆಡುಕು ಹೊರಗೆ ಬರಬೇಕು ಅಂದರೆ ಅಲ್ಲಿ ದೇಹದಲ್ಲಿ ವ್ರಣ ಆಗುತ್ತೆ. ಕೆಲವು ಸತಿ ಕ್ಯೂ ಆಗಿ ಹೊರಗಡೆ ಬರಬೇಕಾದ್ರೆ ಒಂದೇನೋ ಏರ್ಪಡುತ್ತೆ ನೋಡಿ, ಹುಣ್ಣು. ಅದು ನೋಡೋಕ್ಕೆ ಕೆಟ್ಟದಾಗಿ ಕಂಡ್ರೂ ಕೂಡ ಒಳಗಿರುವ ಕೊಳಕನ್ನೆಲ್ಲ ಹೊರಗೆ ಹಾಕ್ತಾ ಇದೆ. ಹಾಗಾಗಿ ಈ ಭೂಮಂಡಲದ ಎಲ್ಲ ಕಲ್ಮಶವನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಹುಣ್ಣಾಗಿ ಬಂದರು ಆ 3 ಜನರು ಕೂಡ, 3 ಜನ್ಮಗಳಾಗಿ ಅವರು. ಹಾಗಾಗಿ ಅವರು ತಾವು ಉದ್ಧಾರ ಆಗಿದ್ದು ಮಾತ್ರ ಅಲ್ಲ, ಎಷ್ಟೋ ಇಲ್ಲಿ ದುಷ್ಟರನ್ನೆಲ್ಲ ಹತ ಮಾಡಿದರು, ಅವರಿಗೆಲ್ಲ ಮೋಕ್ಷವನ್ನು ಕೊಡಿಸಿದ್ರು, ಅವರಿಂದಾಗಿ ಎಷ್ಟೋ ಜನರಿಗೆ ಒಳ್ಳೆಯದಾಯಿತು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ನಾವು. ಆಯಿತು, ಈಗ ಕೊನೆ ಹಂತಕ್ಕೆ ಬರೋಣ. ಈಗ ನೀವೇನು ಹೇಳ್ತೀರಿ ಅಂತ ನಮ್ಗೆ ಗೊತ್ತಾಯ್ತು. ಏನು ಹೇಳ್ತೀರಿ ಅಂದರೆ, ಇಷ್ಟು ಹೊತ್ತಿನ ಪ್ರವಚನದಿಂದ ನಮ್ಗೆ ಅರ್ಥ ಆಗಿದ್ದೇನೆಂದರೆ, ಉಪವಾಸ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಇದೆಲ್ಲ ಮಹಾತ್ಮರು ಮಾಡೋಂಥದ್ದು, ಅವತಾರ ಪುರುಷರು ಅಂಥವರೆಲ್ಲ ಮಾಡ, ಅಥವಾ ಹಿರಣ್ಯಕಶಿಪನಂಥ ರಾಕ್ಷಸರು ಅವರಾದರೂ ಆಗ್ಬೋದು, ಆದರೆ ನಮ್ಮಂಥ ಸಾಮಾನ್ಯರು ಈ ಉಪವಾಸ ಮಾಡೋದಲ್ಲ ಅನ್ನೋ ಅಲ್ಲಿಗೆ ಬಂದ್ರಾ? ಈಗ ಒಂದು ಸ್ವಲ್ಪ ಆಲೋಚನೆ ಮಾಡೋಣ. ಈಗ ನಾವು ಕೂಡ ಹೀಗೆ ಮಾಡ್ತೇವೆ, ಅಷ್ಟು ಅಲ್ಲದೇ ಇದ್ರೂ ಕೂಡ ಉಪವಾಸ ನಾವು ಕೂಡ ಮಾಡೋದಿದೆ. ಎಲ್ಲಿ ಅಂದರೆ, ನಾವು ಒಂದು ಒಳ್ಳೆ ಚಲನಚಿತ್ರ ನೋಡ್ತಾ ಇರ್ತೇವೆ ಅಂತ ಅಂದ್ಕೊಳ್ಳಿ, ಹಸುವಾಗಿದ್ದೇ ಗೊತ್ತಿಲ್ಲ, ಅಮ್ಮ ಕರೆಯೋದು ಬಾ 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 ಊಟಕ್ಕಾಯ್ತು ಅಂತ.
ಅಸಾಮಿ ಕೂತಿರಂದು ಹೇಳೋದೇ ಇಲ್ಲ, ಬಂದೆ 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 ಅಂತ ಹೇಳ್ತಾನೆ ಹೊರತು ಎದ್ದು ಬರೋದೇ ಇಲ್ಲ. ಅನುಭವದಲ್ಲಿ ಇಲ್ವಾ ಇದು? ಒಳ್ಳೆ ಆಟ, ಪಂದ್ಯ ನಡೀತಾ ಇದೆ ಅಂತ ನೋಡ್ತಾ ಕೂತಿರ್ತೇವೆ ಅಂದರೆ ಊಟದ ನೆನಪಾಗತ್ತ ನಮಗೆ. ಆವಾಗ ನೆನಪಾಗತ್ತಾ? ತುಂಬ ಉದಾಹರಣೆಗಳು ಕೊಡ್ಬೋದು ಇಂಥದ್ದು. ಅಂದರೆ ನಾವು ನಮ್ಮ ಬದುಕಿನಲ್ಲಿಯೇ ಎಷ್ಟೋ ಬಾರಿ ಊಟವನ್ನು ಮರೀತೇವೆ, ನಮ್ಗೆ ಹಸುವು ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಊಟದ ಸಮಯ ಮೀರಿ ಎಷ್ಟೋ ಹೊತ್ತಾಗಿರುತ್ತೆ, ಆ ಪ್ರಜ್ಞೆ ಇರೋದಿಲ್ಲ. ಅಂಥದ್ದಿಲ್ವಾ ಜೀವನದಲ್ಲಿ? ಇದೆಯೋ ಇಲ್ವಾ? ಇದೆ. ಅಂದರೆ ನಮಗೂ ಉಪವಾಸ ಗೊತ್ತು, ಆದರೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತಾ ಇಲ್ಲ ಅಂತ. ಅದು ಎಲ್ಲಾಗಬೇಕು ಅಲ್ಲಿ ಆಗ್ತಾ ಇಲ್ಲ, ಎಲ್ಲೋ ಬೇಡದವರಲ್ಲಿ ಆಗ್ತಾ ಇದೆ, ಬೇಕಾದಲ್ಲಿ ಆಗ್ತಾ ಇಲ್ಲ ಅಂತ ಇರ್ತದೆ. ಇನ್ನು ಒಳ್ಳೆ ಜಾಗದಲ್ಲೂ ಆಗೋದಿದೆ. ಮಠದಲ್ಲ ನೋಡ್ತೇನೆ ಎಷ್ಟೋ ಬಾರಿ. ಈಗ ಕಾರ್ಯಕ್ರಮ ಎಲ್ಲ ಮುಗಿಯುವಾಗ ತಡ ಆಗಿರ್ತದೆ, 3 ಗಂಟೆ 4 ಗಂಟೆ ಎಲ್ಲ ಆಗೋದುಂಟು, ಇಷ್ಟು ಬಾರಿ 5 ಗಂಟೆಯೂ ಆಗೋದುಂಟು ಅಲ್ವಾ? ಎಷ್ಟೋ ಜನ ಕೂತಿರ್ತಾರೆ ಹಾಗೆ. ಇಲ್ಲಿ ಊಟ ಅಲ್ಲಿ ಕಾಯ್ತಾ ಇರುತ್ತೆ ಅವ್ರನ್ನ, ಊಟಕ್ಕೆ ಹೋಗೋ ಸಾಧ್ಯತೆ ಇದೆ ಅವರಿಗೆ, ಅವ್ರು ಹೋಗೋದೇ ಕೂತಿರ್ತಾರೆ. ಇಲ್ಲಿ ನಾವು ಎಷ್ಟೋ ಮಂದಿಯನ್ನು ಕೇಳ್ತೇವೆ, ತುಂಬ ಹೊತ್ತಾಯ್ತಲ್ಲ, 4 ಗಂಟೆ ಆಯ್ತಲ್ಲ, 5 ಗಂಟೆ ಆಯ್ತಲ್ಲ ಅಂತ ಕೇಳಿದ್ರೆ ಹಸುವೆ ಆಗಲಿಲ್ಲ ಅಂತ, ಹಸುವೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಂತಹ ಜಾಗದಲ್ಲೂ ಸಾಮಾನ್ಯ ಮನುಷ್ಯರಿಗೂ ಆಗ್ತಾ ಇದೆ, ಇದು ಆಗೋಕ್ಕೆ ಸಾಧ್ಯ ಇದೆ. ಇದು ನೋಡಿ, ಹೌದು ಅಲ್ವ ಅಂತ. ನಾವೆಲ್ಲರೂ ಒಂದು ಕಡೆ ಮೈ ಮರೆತರೆ, ಆ ಕಡೆಗೆ ಪೂರ್ತಿ ನಮ್ಮ ಗಮನ ಹೋದರೆ ನಮ್ಗೆ ಊಟ ಬೇಕು ಅಂತ ಅನ್ಸೋದಿಲ್ಲ, ಅವಕಾಶ ಇದ್ರೂ ಹೋಗೋದಿಲ್ಲ. ನಿತ್ಯ ನಡೀತಾ ಇರುತ್ತೆ, ಎಲ್ಲದು ಕರಿತಾ ಇರ್ತಾರೆ, ಊಟ ಸಿದ್ಧವಾಗಿರುತ್ತೆ, ಕಾರ್ಯಕರ್ತರು ಕರಿತಾ ಇರ್ತಾರೆ, ಅದು ಹೋಗದೆ ಕೂತಿರ್ತಾರೆ. ಏನಾಗಿದೆ ಅವರಿಗೆ? ಬೇರೆ ಕಡೆ ಮನಸ್ಸಿದೆ, ಬೇರೆ ಕಡೆ ಗಮನ ಇದೆ, ಒಳ್ಳೆ ಕಡೆಗೆ ಇದೆ, ಒಳ್ಳೆ ಕಡೆಗೆ ಆಗುತ್ತೆ ಇದು. ಯಾಕೆ ಇದನ್ನು ಮತ್ತೆ ಉದಾಹರಣೆ ಕೊಟ್ಟು ಅಂದರೆ, ಅದು ಆ ವಿಷಯದಲ್ಲಿ ಆಗುತ್ತೆ, ಇದರಲ್ಲಿ ಆಗಲ್ಲ ಅಂತ ನೀವು ಹೇಳಿಬಿಡ್ತೀರಿ ಎಲ್ಲರೂ ಅಂತ. ಇಲ್ಲೂ ಸಾಧ್ಯ ಇದೆ, ಇಲ್ಲೂ ಆಗ್ತದೆ ಅದು, ಆದರೆ ನಾವು ಆ ಕಡೆ ಹೋಗಿಲ್ಲ, ಆ ಪ್ರಯತ್ನ ಮಾಡಿಲ್ಲ. ಮಾಡಿದರೆ ಇಲ್ಲೂ ಆಗೋಕ್ಕೆ ಸಾಧ್ಯ ಇದೆ, ಸಾಧ್ಯ ಇಲ್ದಿರೋದೇನಿಲ್ಲ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಓದಿದ್ದು ಮಹಾಭಾರತವನ್ನು, ಸ್ವಲ್ಪ ಬೆಳೆದ ನಂತರ ಸನ್ಯಾಸ ಸ್ವೀಕಾರ ಮಾಡಿದ ನಂತರ ಓದಿದ್ದು ರಾಮಾಯಣವನ್ನು. ಎರಡೂ ಸಂದರ್ಭದಲ್ಲೂ ನಮ್ಮ ಅನುಭವ ಏನು ಅಂದರೆ, ಊಟ ನಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ, ತುಂಬ ಚಿಕ್ಕ ವಯಸ್ಸದು, 8-10 ವರ್ಷ ವಯಸ್ಸು ಅಂತ ಅಂದ್ಕೊಳ್ಳಿ. ಮಹಾಭಾರತ, ಈ ಭಾರತ ದರ್ಶನದ 32 ಸಂಪುಟಗಳು ಆಗಿ ಬಂದಿದ್ವು, ಭಾರತ ದರ್ಶನದವ್ರದ್ದು. ಅಲ್ಲಿ ಕನ್ನಡದಲ್ಲಿ ಸಂಸ್ಕೃತ ಶ್ಲೋಕಗಳು ಕನ್ನಡದಲ್ಲೂ ಅರ್ಥ ಇರ್ತಾ ಇತ್ತು. ಓದ್ತಾ ಇದ್ದರೆ ಎಷ್ಟು ಹೊತ್ತು ನಮ್ಗೆ ಇಲ್ಲದ್ರೆ ನಿದ್ದೆ ತಡೆಯೋಕೆ ಆಗ್ತಿರ್ಲಿಲ್ಲ. ನಮಗೆ ನಿದ್ದೆ ಬೇಗ ಬರೋದು, ಗಟ್ಟಿ ಬರೋದು, ಪಕ್ಕನ ಎಚ್ಚರ ಆಗ್ತಿರ್ಲಿಲ್ಲ ಅಂತ ನಿದ್ದೆ ಬರೋದು, ನಿದ್ದೆ ತಡೆಯೋಕ್ಕೆ ಸಾಧ್ಯನೇ ಇರಲಿಲ್ಲ, ಆಗಿತ್ತು ನಮಗೆ. ಆದರೆ ಈ ಮಹಾಭಾರತ ಪುಸ್ತಕ ಸಿಕ್ತು ಅಂದರೆ ಗೊತ್ತೇ ಇಲ್ಲ, ಎಷ್ಟು ಗಂಟೆ ಆಯಿತು ಅಂತಲೇ ಗೊತ್ತಿಲ್ಲ. ಊಟವೂ ಬೇಡ ಅಂತ, ಎಷ್ಟು ಕರೆದರೂ ಮಾಡಿದ್ರೂ ಊಟ ಬೇಕಾಗ್ತಿರ್ಲಿಲ್ಲ ಅಂತ, ಹೀಗಾಗ್ತಾ ಇತ್ತು. ಮುಂದಕ್ಕೆ ಸನ್ಯಾಸದ ನಂತರ, ವಯಸ್ಸಿಗೆ ಬಂದ ನಂತರ, ಒಂದು ಹಂತ ವಯಸ್ಸಿಗೆ ಬಂದ ನಂತರ ರಾಮಾಯಣ ಮೂಲವನ್ನೇ ಅವಲೋಕನ ಮಾಡಿದ್ದು. ಆ ಸಮಯದಲ್ಲಿ ಸಂಸ್ಕೃತ ಶ್ಲೋಕಗಳನ್ನೇ, ವಾಲ್ಮೀಕಿಗಳ ಶ್ಲೋಕಗಳನ್ನೇ. ಆಗಲೂ ಹೀಗೆ ಆಗ್ತಾ ಇತ್ತು. ಗಂಟೆ 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 ಗೊತ್ತೇ ಆಗ್ತಿರ್ಲಿಲ್ಲ ಅಂತ, ಎಷ್ಟು ಹೊತ್ತಿಗೆ ಕೂತಿದ್ದು ಅಂತಲೇ ಗೊತ್ತಿರ್ತಿರಲಿಲ್ಲ ಅಂತ. ಕಾಂಡಗಳೇ ಮುಗಿದೋಗ್ತಾ ಇದ್ವು, ಒತ್ತ ಒತ್ತ ಒತ್ತ. ಏನಪ್ಪ ಇದು ಅಂದರೆ, ಅದೇ ಇದು, ಎಲ್ಲೋ ಒಂದು ಕಡೆ ನಾವು ಮುಳುಗಿದಾಗ, ಮೈ ಮರೆತಾಗ, ಭಾವ ನಮ್ಮನ್ನು ಆವರಿಸಿದಾಗ, ಈ ದೇಹ ಏನು ಕೇಳೋದಿಲ್ಲ, ಅದು ಬೇಕು ಇದು ಬೇಕು ಅಂತ ದೇಹ ಕಿರಿಕಿರಿ ಮಾಡೋದಿಲ್ಲ, ತೊಂದರೆ ಮಾಡೋದಿಲ್ಲ. ಭಾವ ಬರಬೇಕು ನಮಗೆ, ಭಾವ ಬೇಕು. ಹಸಿವು ಆಯಿತು ಅಂದರೆ ಅದಿಲ್ಲ ಅಂತ ಅರ್ಥ. ಅದಕ್ಕೆ ಆಗ ಮೈ ಮರೆತಿಲ್ಲ ನೀನು, ಮೈ ಮರೆತಿಲ್ಲ. ಮೈ ಮರೆತರೆ ಹಸಿವಾಗೋದಿಲ್ಲಿಂದ, ಯಾಕಂದ್ರೆ ಮೈ ಮರೆತಿದೆಯಲ್ಲ. ಹಸಿವು ಅನ್ನೋದು ಮೈಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅದು. ಹಾಗಾಗಿ ಮೈ ಮರೆಯೋದನ್ನು ನಾವು ಅಭ್ಯಾಸ ಮಾಡಬೇಕು, ಅಪೇಕ್ಷೆ ಪಡಬೇಕು. ಮೈ ಮರೆಯೋದನ್ನು ಒಂದು ದಾರಿ ಅದು, ಒಂದು ನಿರಾಹಾರಕ್ಕಿರ್ತಕ್ಕಂಥ ಒಂದು ದಾರಿ ಅದು, ಉಪವಾಸ ಅಂದರೆ ಈ ರೀತಿಯ ಭಾವ ಎನ್ನುವಂಥದ್ದು. ಇವತ್ತು ಏಕಾದಶಿಯಲ್ಲಿ ಆಹಾರವನ್ನು ತುಂಬ ನಿಷೇಧ ಮಾಡಿದ್ದಾರೆ. ಇಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ಆಹಾರದ ಬಗ್ಗೆ 3 ಲೋಕದ ಪಾಪಗಳೆಲ್ಲವೂ ಕೂಡ ಆಹಾರದಲ್ಲಿ ಬಂದು ಸೇರ್ಕೊಂಡಿರ್ತಂತೆ ಆ ಸಮಯದಲ್ಲಿ. ಏಕಾದಶಿ ದಿನ ಯಾನಿ ಕಾನಚ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿಚ
ಅನ್ನಮಾಶ್ಯತೆ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ. ಹರಿವಾಸರ ಬಂತು ಅಂದರೆ ಎಲ್ಲ ಪಾಪಗಳು ಅಲ್ಲಿ ಬಂದು ಠಿಕಾಣಿ ಹೊಡಿರ್ತೇವೆ, ಅನ್ನದಲ್ಲಿ ಬಂದು ಠಿಕಾಣಿ ಹೊಡಿರ್ತೇವೆ, ತಿಂದರೆ ಬಂದ್ಬಿಡ್ತೇವೆ ನಮಗೆ ಸೀದಾ ಅಂತ ಅನ್ನೋಷ್ಟು ಮಟ್ಟಿಗೆ ಹೇಳಿದ್ದಾರೆ. ಹಾಗಾಗಿ ಅದು ಒಳ್ಳೆಯದಲ್ಲ. ಹಾಗಾದರೆ ಹೇಗೆ ಮಾಡಬೇಕು? ಉಪವಾಸ ಕಷ್ಟಪಡಬೇಕಂದ್ರೆ ಕಷ್ಟನೂ ಪಡಬಾರ್ದು. ಹರಿಯ ಧ್ಯಾನದಲ್ಲಿ ಮುಳುಗಬೇಕು, ಹರಿಕಥೆ ಹರಿ ಕೀರ್ತನೆಗಳು ನಡಿಬೇಕು, ಹಾಡಬೇಕು, ಹರಿಯ ಕುರಿತು ಹಾಡಬೇಕು. ಹಾಡಿದವನು ಏನಾಗ್ತಾನೆ ಅಂದರೆ ಎಷ್ಟು ಸ್ವರಗಳನ್ನು ಪ್ರಯೋಗ ಮಾಡ್ತಾನೋ ಅಷ್ಟು ವತ್ಸರಗಳ ಕಾಲ ಅವನು ಉತ್ತಮ ಲೋಕಗಳಲ್ಲಿ ವಾಸ ಮಾಡ್ತಾನೆ ಅಂತ ಶಾಸ್ತ್ರಗಳು ಹೇಳ್ತವೆ ಅಂತ. ಎಷ್ಟು ಸ್ವರಗಳು ಅಂದರೆ ಎಷ್ಟು ಸ್ವರ ಬರುತ್ತೆ? ಸರಿಗಮ ಪದನಿ ಹಾಡ್ತಾ ಹಾಡ್ತಾ 7 ಅಂತ ಹೇಳಬೇಡಿ, 7 ಎಷ್ಟು ಸಾರಿ ಬರುತ್ತೆ ಅಂತ. ಅಷ್ಟು ಕಾಲ ಅವನಿಗೆ ಉತ್ತಮ ಲೋಕಗಳಲ್ಲಿ ವಾಸ, ವೈಕುಂಠದಲ್ಲಿ ವಾಸ ಎಂಬುದಾಗಿ ಬಲ್ಲವರು ಹೇಳ್ತಾರೆ. ಕಥಾಂಚ ವಾಸುದೇವಸ್ಯ ಗೀತಕಂ ವಾಪಿಕಾರಿಯೇ ಧ್ಯಾಯನ್ ಪಠನ್ ಸ್ತುವನ್ ದೇವಂ ಪ್ರೇರೆಯೇದ್ ರಜನೀಂ ಬುಧಃ. ರಾತ್ರಿ ಎಚ್ಚರ ಇರಬೇಕು, ಏಕಾದಶಿ ಜಾಗರಣ ಅಂತ. ರಾತ್ರಿ ಇದನ್ನೇ ಮಾಡಬೇಕು. ಆಗ ಸರ್ವಸಂಗಂ ಸಂತ್ಯಜ್ಯ ಮಮಲೋಕಾಯ ಗಚ್ಚತಿ. ನನ್ನಲ್ಲಿಗೆ ಬರ್ತಾನೆ ಅವನು, ಎಲ್ಲವನ್ನೂ ಕಳ್ಕೊಂಡು ಎಲ್ಲವನ್ನು ಬಿಟ್ಟು ನನ್ನಲ್ಲಿಗೆ ಬರ್ತಾನೆ ಅವನು ಎಂಬುದಾಗಿ ಅದನ್ನು ಏಕಾದಶಿಯ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ ಅಂತ. ಹಾಗಾಗಿ ಅಂತಂಥ ಫಲ ಇದೆಯಂತೆ. ಅದಕ್ಕೆ ನೋಡಿ, ಯಾವಂತಶ್ಚ ಸ್ವರಾಃ ಕೇಚಿತ್, ವರಾಹ ಪುರಾಣ ಇದು. ಯಾವಂತಶ್ಚ ಸ್ವರಾಃ ಕೇಚಿತ್ ಗಾಯಮಾನ ಯಶಸ್ವಿನಿ ತಾವದ್ ವರ್ಷ ಸಹಸ್ರಾಣಿ. ಎಷ್ಟು ಸ್ವರಗಳು ಬಂದವೋ ಹಾಡಿನಲ್ಲಿ ಅಷ್ಟು ಕಾಲ ಉತ್ತಮ ಲೋಕಗಳಲ್ಲಿ, ಸ್ವರ್ಲೋಕದಲ್ಲಿ ಅವನು ವಾಸ ಮಾಡ್ತಾನೆ ಎಂಬುದಾಗಿ ವರಾಹ ಪುರಾಣ ಹೇಳುವಂಥದ್ದು. ಅಂಥ ಒಂದು ಮಹತ್ವದ ಕಾಲಘಟ್ಟ ಇದು. ಹಾಗಾಗಿ ನೋಡಿ, ಸಂಧ್ಯಾಕಾಲ ಅಂತ ಇದೆ. ಈ ಸಂಧ್ಯಾಕಾಲ ಅಂದರೆ ಏನು ಅಂದರೆ ಸಹಜವಾಗಿ ಆಹಾರ ಹೊಟ್ಟೆಯಲ್ಲಿ ಇಲ್ಲೇ ಇರುವಂಥ ಕಾಲ ಅದು. ಹೇಗಪ್ಪ ಅಂದರೆ ಈಗ ಊಟ ಮಾಡಬೇಕು. ಯಾವಾಗ ಊಟ ಮಾಡಬೇಕು ಅಂದರೆ ಮಧ್ಯಾಹ್ನಕ್ಕಿಂತ ಮೊದಲು ಊಟ ಮಾಡಬೇಕು. ಸಂಧ್ಯಾಕಾಲ ಬರೋದು ಯಾವಾಗ? ಸಾಯಂಕಾಲ 6 ಗಂಟೆ 7 ಗಂಟೆ ಈ ಸಮಯದಲ್ಲಿ ಸಂಧ್ಯಾಕಾಲ ಬರುವಂಥದ್ದು. ಪೂರ್ತಿ ಖಾಲಿಯಾಗಿರುತ್ತೆ ಹೊಟ್ಟೆಯಲ್ಲಿರೋದು. 4-5 ಗಂಟೆಯಲ್ಲೆಲ್ಲ ಜೀರ್ಣ ಆಗಿ ಹೊಟ್ಟೆ ಹಗುರಾದಾಗಲೇ ಸಂಧ್ಯಾಕಾಲ ಬರುವಂಥದ್ದು. ಆಗಲೇ ನಾವು ಮಾಡಬೇಕಾಗಿರುವಂಥದ್ದು ಅನುಷ್ಠಾನವನ್ನು. ಸಾಯಂಕಾಲ ಒಂದು 7-8 ಗಂಟೆ ಊಟ ಮಾಡಿದರೆ ಬೆಳಗ್ಗೆ ಸಂಧ್ಯಾಕಾಲದ ಹೊತ್ತಿಗೆ ಏನಿಲ್ಲ ಹೊಟ್ಟೆಯಲ್ಲಿ, ಮತ್ತೆ ಆಗ ಅನುಷ್ಠಾನ ಮಾಡುವಂಥದ್ದು ಅಥವಾ ಧ್ಯಾನ ಹರಿಕೀರ್ತನೆ ಮಾಡುವಂಥದ್ದು. ಯಾಕೆಂದರೆ ಈ ಹೊಟ್ಟೆ ಕೆಲಸ ಮಾಡುವಾಗ ಹೃದಯ ಕೆಲಸ ಮಾಡೋದಿಲ್ವಂತೆ. ಹೃದಯ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಹೊಟ್ಟೆ ಕೆಲಸ ಮಾಡೋದಿಲ್ವಂತೆ. ಈ ಹೃದಯ ಕೆಲಸ ಮಾಡೋಕ್ಕೆ ಶುರು ಮಾಡ್ತಂದ್ರೆ ಅದೇ ಉಪವಾಸ ಅಂತ. ಎಲ್ಲೋ ಮೈ ಮರಿತಾನ ಅವನು, ಹೊಟ್ಟೆ ನೆನಪೇ ಇಲ್ಲ, ಹಾಗಾಗತ್ತೆ. ಹೊಟ್ಟೆ ತಾಳ ಹಾಕೋಕ್ಕೆ ಶುರು ಮಾಡಿದರೆ, ಕೊಡು 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 ಶುರು ಮಾಡಿದರೆ ಆಮೇಲೆ ಯಾವ ದೇವರು ಇಲ್ಲ. ಉದರ ದೈವಕ್ಕೆ ಜಗದೊಳು ಎದುರು ದೈವವದು ಎಲ್ಲಿ ಅಲ್ವಾ? ಉದರ ದೈವ ಅಂತ ಅದನ್ನು ಕರೆದಿದ್ದಾರೆ. ದೈವ ಅಂದರೆ ದಕ್ಷಿಣ ಕನ್ನಡದಲ್ಲಿ ಭೂತಕ್ಕೆ ದೈವ ಅಂತ ಹೇಳ್ತಾರೆ. ಹಾಗೆ ಹೇಳ್ಬೋದು ಬೇಕಿದ್ರೆ ಇಲ್ಲಿ. ಉದರ ದೈವಕ್ಕೆ ಜಗದೊಳು ಎದುರು ದೈವವದೆಲ್ಲಿ ಮೊದಲ ಅದರ ಪೂಜೆ ಮಿಕ್ಕೆಲ್ಲ ವದರಿಂದ ಮದಿಸುವುದಾದರಿಸೆ ಕುದಿಯುವುದು ನಿರಾಕರಿಸೆ. ಅದನ್ನು ಉಪಚಾರ ಮಾಡಿದರೆ ಹೊಟ್ಟೆಗೆ ಅದು ಮದ ಬಂದು ಹೀಗೆ ದಪ್ಪ ಕೂತ್ಕೊಳ್ಳುತ್ತಂತೆ. ಅದು ತಾನೇ ಮುಂದೆ ಅಂತ ಎಲ್ಲಕ್ಕಿಂತ ಅಂತ ಹಾಕಿ ಕೂತ್ಕೊಳ್ಳುತ್ತಂತೆ. ಅದು ಮದಿಸುವುದು ಅದು ಆಧರಿಸೆ, ಕುದಿಯುವುದು ನಿರಾಕರಿಸೆ. ನಿರಾಕರಿಸಿದರೆ ಇಲ್ಲ ಕೊಡೋದಿಲ್ಲ ಅಂತ ಕೂತ್ಕೊಂಡ್ರೆ ಕೊತ 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 ಕುದಿಯೋದು. ಅದು ಸುಮ್ಮನೆ ಇರುತ್ತೆ, ಅದೇನೋ ಉಪದ್ವ್ಯಾಪ ಮಾಡುತ್ತೆ. ಅದು ಹದದಲ್ಲಿ ಇರಿಸುವುದು ಎಂತೋ ಅಂತ ಕಗ್ಗದ ಕವಿ ಲೋಕದ ಚಿಂತೆಯನ್ನು ವ್ಯಕ್ತ ಮಾಡಿದ್ದಾರೆ, ಮಂಕುತಿಮ್ಮ ಎಂಬುದಾಗಿ. ಹಾಗಾಗಿ ಅದು ಏನಾದರೂ ಕುದಿಯೋಕ್ಕೆ ಶುರು ಮಾಡಿದರೆ ಕೊಟ್ಬಿಡದೆ ನಿಶ್ಚಿಂತೆ ತಗೊಂಡು ಆ ಕಡೆ ಸುಮ್ಮನಾಗು, ಪೀಡೆ ಕೊಡಬೇಡ ಅಂತ. ಆದರೆ ಅದು ಹಾಗಾಗದಂತೆ ನೋಡ್ಕೋಬೇಕು, ಹಸಿವಾಗದಂತೆ ನೋಡ್ಕೋಬೇಕು. ಹಾಗಾಗಿ ಉಪವಾಸ ಅಂದರೆ ಹೊಟ್ಟೆಗೇನು ತಗೊಳ್ದೇ ಇರೋದು ಅಂತ ಅರ್ಥ ಅಲ್ಲ, ಹೊಟ್ಟೆ ಕಟ್ಟೋದು ಅಂತ ಅರ್ಥ ಅಲ್ಲ. ಉಪವಾಸ ಅಂದರೆ ಹಸಿವಾಗದೇ ಇರೋದು. ಊಟ ಮಾಡಿದರೆ ವ್ರತಭಂಗ ಆಯಿತು ಅಂತಲ್ಲ, ಹಸಿವಾದರೆ ವ್ರತಭಂಗ ಆಯಿತು. ನೆನ್ಪಿಟ್ಕೊಳ್ಳಿ, ಹಸಿವಾದರೆ ವ್ರತಭಂಗ ಆಯಿತು, ಹಸಿವಾಗಬಾರ್ದು. ಆಗ ಉಪವಾಸದ ಪೂರ್ಣ ಫಲ ಬರುವಂಥದ್ದು. ಇಲ್ಲದೇ ಇದ್ದರೆ ಉಪವಾಸದ ಫಲ ಬರೋದಲ್ಲ,
ಅದ್ರ ಬದಲಿಗೆ ಇದೆಲ್ಲ ಈ ವೈದ್ಯರ ಶಬ್ದಗಳು, ಗ್ಯಾಸ್ಟ್ರಿಕ್ಕು, ಅಲ್ಸರು ಎಲ್ಲ ಇದೆಯಲ್ಲ, ಹೊಟ್ಟೆ ಪ್ರಕ್ಷುಬ್ಧ ಆದಾಗ, ಪ್ರಕುಪಿತ ಆದಾಗ ಬರುವಂಥದ್ದೆಲ್ಲ ಬರುತ್ತೆ. ಒಂದೊಂದೇ ಆ ಎಲ್ಲ ಅಗ್ನಿಕೋಪ ಪ್ರತಾಪದ ಸಮಸ್ಯೆಗಳೆಲ್ಲ ಬರುತ್ತೆ ಅಂತ. ಆದರೆ ಮೈ ಮರೆತಾಗ ಅದು ಯಾವುದೂ ಬರೋದಿಲ್ಲ, ಯಾಕೆಂದರೆ ಅಗ್ನಿ ಎದ್ದಿಲ್ಲ ಅಂತ, ಅಗ್ನಿ ಶಾಂತವಾಗಿದೆ. ಆದರೆ ಸುಮ್ಮನೆ ಕೂತಿದೆ ಅಂತ ಅರ್ಥ ಅಲ್ಲ, ಅದಕ್ಕೆ ದೋಷಗಳನ್ನು ಉಣ್ತಾ ಇರುತ್ತೆ. ಯಾಕೆಂದರೆ ಏನು ಬೇಕಲ್ಲ ವ್ಯವಸ್ಥೆಗೆ, ಅದಕ್ಕೆ ಹೊರಗಿಂದ ಏನೋ ಸಿಗದೇ ಇದ್ದಾಗ ಒಳಗಿರೋದನ್ನೇ ದೋಷಗಳನ್ನು ಅದು ಸುಡ್ತಾ ಇರುತ್ತೆ, ಅದರಿಂದಲೇ ಬೇಕಾದನ್ನು ಪಡ್ಕೊಳ್ತಾ ಇರುತ್ತೆ ಅದು. ಹಾಗಾಗಿ ಶುದ್ಧ ಆಗ್ತಾ ಇರ್ತಾ ನಾವು ಉಪವಾಸದ ಸಮಯದಲ್ಲಿ. ಇದು ಉಪವಾಸದ ಒಂದು ಪ್ರಕ್ರಮ ಪೀಠಿಕೆ ಅಂತ ತಗೊಳ್ಳಿ. ಹಾಗಾಗಿ ಅನ್ನಬ್ರಹ್ಮ ಚಾತುರ್ಮಾಸ್ಯದ ಅಂಗವಾಗಿ ಅನ್ನಂ ಬ್ರಹ್ಮ ಪ್ರವಚನ ಸರಣಿಯ ಅಂಗವಾಗಿ ಉಪವಾಸದ ಬಗ್ಗೆನೂ ಒಂದು ಪ್ರವಚನ. ಅನ್ನಂ ಬ್ರಹ್ಮದಲ್ಲಿ ಉಪವಾಸ ಕೂಡ ಇದೆಯಾ ಅಂದರೆ, ಹೌದಪ್ಪ, ಇದ್ದೂ ಉಪಕಾರ ಮಾಡ್ತಾರೆ, ಇಲ್ಲದೂ ಉಪಕಾರ ಮಾಡ್ತಾರೆ ಅಂತ ಅವ್ರು ಇರ್ತಾರೆ ಪ್ರಪಂಚದಲ್ಲಿ ಅಲ್ವಾ. ಆನೆ ಇದ್ದರೂ 1000, ಸತ್ತರೂ 1000 ಅಂತ ಹೇಳ್ತಾರಲ್ವಾ. ಇದ್ದರೂ 1000, ಹೋದರೂ 1000 ಅಂತ ಅವ್ರು ಇರ್ತಾರೆ ಪ್ರಪಂಚದಲ್ಲಿ. ಈ ಘಟೋತ್ಕಚ ಕೇಳಿದಿರಲ್ಲ ನೀವು? ಘಟೋತ್ಕಚ ಭೀಮನ ಮಗ, ರಾಕ್ಷಸ ಅವನು ಅಂತ. ಅವನು ಬದುಕಿದ್ದಾಗ ಎಷ್ಟೋ ಕೌರವ ಸೈನ್ಯವನ್ನು ಧ್ವಂಸ ಮಾಡ್ತಾನೆ ಯುದ್ಧ ಮಾಡಿ. ಅವನು ಸಾಯೋ ಸಂದರ್ಭ ಬಂದ್ಬಿಡುತ್ತೆ, ಅವನ ಎದೆಗೆ ಕರ್ಣನ ಶಕ್ತಿಯಾಯುಧ ಪ್ರವೇಶ ಮಾಡಿ ಸಾಯೋ ಸಂದರ್ಭ ಬಂದ್ಬಿಡುತ್ತೆ. ಅವನಿಗೆ ಗೊತ್ತಾಗುತ್ತೆ ಈಗ ಸಾಯ್ತಾನೆ ನಾನು ಅಂತ. ಆಗೇನು ಮಾಡ್ತಾನೆ ಅವನು ಅಂದರೆ, ಬೃಹದಾಕಾರವಾಗಿ ಬೆಳೀತಾನೆ, ಸಾಯೋವರೆಗೂ ಬೆಳೀತಾನೆ. ಎಷ್ಟು ಬೆಳಿಬಹುದೋ ಅಷ್ಟು ಬೆಳೆದು ಬೀಳುವಾಗ ಕೌರವ ಸೈನ್ಯದ ಮೇಲೆ ಬಿದ್ದ. ಇಂಥ ರಾಕ್ಷಸನಾದರೂ ಕೂಡ ಅವನ ಬುದ್ಧಿ ಮನಸ್ಸು ಎಂಥದ್ದು ನೋಡಿ. ತಾನು ಸತ್ತು ಕೂಡ ಪಾಂಡವರು ಸೇವೆ ಮಾಡ್ತಾನೆ ಅನ್ನೋ ಮನಸ್ಸು ನೋಡಿ ಒಂದು ಹೇಗಿದೆ ಅಂತ. ಹಾಗಾಗಿ ಸಾಯುವಾಗಲೂ ಕೂಡ ಪರ್ವತಾಕಾರವಾಗಿ ಬೆಳೆದು ಕೌರವರ ಮೇಲೆ ಬಿದ್ದು ಅವ್ರ ಕಾಲ್ಭಾಗ ಸೈನ್ಯವನ್ನು ಧ್ವಂಸ ಮಾಡ್ತಾನೆ. ಕೌರವರದ್ದು ಕಾಲ್ಭಾಗ ಸೈನ್ಯ ಧ್ವಂಸ ಆಯಿತು. ಉಳಿದ ಅಷ್ಟೊತ್ತಿಗೆ ಸುಮಾರು ಯುದ್ಧ ಮುಂದುವರೆದ ಸಂದರ್ಭ ಅದು. ಉಳಿದ ಸೈನ್ಯದಲ್ಲಿ ಕಾಲ್ಭಾಗವೇ ಧ್ವಂಸ ಆಯಿತು, ಕೇವಲ ತನ್ನ ದೇಹದಿಂದ ಮಾಡಿದ. ಹಾಗೆ ಇದ್ದೂ ಉಪಕಾರ ಮತ್ತು ಇಲ್ಲದೇನೋ ಉಪಕಾರ ಅಂತ ಅನ್ನೋಂಥದ್ದು ಇರ್ತದೆ ಪ್ರಪಂಚದಲ್ಲಿ. ಅನ್ನವೂ ಕೂಡ ಹಾಗೆ. ಅನ್ನ ಇದ್ದಾಗಲೂ ಕೂಡ ತುಂಬ ಉಪಕಾರಗಳನ್ನು ಮಾಡ್ತದೆ, ತಾನಿಲ್ಲದೆಯೂ ಅದಕ್ಕಿಂತ ಹೆಚ್ಚಿನ ಉಪಕಾರವನ್ನು ಅನ್ನ ಮಾಡೋದುಂಟು. ಹಾಗಾಗಿ ಅಲ್ಲೂ ಕೂಡ ಅನ್ನಂ ಬ್ರಹ್ಮ ಅಂತ ಕೈ ಮುಗಿಯದೆ, ನೀನು ಬಾರದೆಯೂ ಇಂಥದ್ದೊಂದು ನನಗೆ ಅನುಕೂಲ ಮಾಡಿದೆ, ಒಳ್ಳೇದು ಮಾಡಿದೆ ಅಂತ ನಾವು ಆ ಅನ್ನಬ್ರಹ್ಮವನ್ನು ಸ್ಮರಣೆ ಮಾಡಿಕೊಳ್ಳದೆ ಇದನ್ನು ಮುಂದುವರಿಸಿ ಇನ್ನು ಹೇಗೆ ಹಸಿವಾಗದೇ ಇರೋಕ್ಕೆ ಸಾಧ್ಯ ಅನ್ನೋದನ್ನು ನೋಡೋಣ. ನೀವು ಆಲೋಚನೆ ಮಾಡಿರಿ ನಾಳೆ ಹೊತ್ತಿಗೆ. ಒಂದು ತಾನಾಗಿ ಭಾವದಲ್ಲಿ ಮೈ ಮರೆತಾಗ ಹಸಿವಾಗದೇ ಇರೋವಂಥದ್ದು, ಇನ್ನೊಂದು ಹಾಗಾಗಿಲ್ಲ ಅಂತ ಅಂದ್ಕೊಳ್ಳಿ, ಆಗಲೂ ಹಸಿವಾಗದೇ ಇರೋ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ಆಗಲೂ ಕೂಡ. ಗೊತ್ತಾಯ್ತು ದಶಮಿ ಸಾಯಂಕಾಲ ದಪ್ಪದ್ದೇನಾದ್ರು ತಿಂದ್ರಾಯ್ತು, ಅದು ಸುಲಭಕ್ಕೆ ಜೀರ್ಣ ಆಗಬಾರ್ದು, ಅಂಥದ್ದನ್ನ ಕೊರಟು ಒಂದು ತಿಂದ್ಬಿಡೋದು, ಎಣ್ಣೆ ಜಡ್ಡು ಅಂದರೆ ಹಾಗೆಲ್ಲ ಇಲ್ಲ. ದಶಮಿಯಿಂದಲೇ ಪ್ರಾರಂಭ. ಏಕಾದಶಿ ಆಚರಣೆ ದಶಮ್ಯಾಂ ನಿಯತಾಹಾರ, ದಶಮಿಗೆ ಆಹಾರ ಕಡಿಮೆ ಮಾಡಬೇಕಾಗತ್ತೆ ಅವನು, ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಹಾಗೆಲ್ಲ ಮಾಡೋದಲ್ಲ, ಬೇರೆ ದಾರಿ ಇದೆ. ಈ ರೀತಿಯ ಭಾವದಿಂದ ಮೇಮರಿಯೋ ಸಂದರ್ಭ ಇಲ್ಲದೇ ಇದ್ರೂ ಕೂಡ ನಾವು ಆಹಾರ ನಿಯಂತ್ರಣ ಮಾಡ್ಬೋದು, ಹಸಿವಾಗದಂತೆ ಇರ್ಬೋದು. ಅದೇನು ಅಂತ ನೀವು ಆಲೋಚನೆ ಮಾಡಿ. ನಾವು ಆಲೋಚನೆ ಮಾಡಿದೆ, ನಮಗೆ ಸಿಕ್ಕಿದೆ, ಅದನ್ನು ನಾಳೆ ಅದನ್ನು ನಿಮ್ಮ ಜೊತೆಗೆ ನಾವು ಹಂಚ್ಕೊಡ್ತೇವೆ. ಹರೇ ರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ